ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಪತ್ನಿಯ ಅಕ್ರಮ ಸಂಬಂಧದಿಂದ ಬೇಸತ್ತ ಗಂಡ, ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವು. ಪತ್ನಿಯೇ ನೇಣು ಬಿಗಿದು ಕೊಂದ ಆರೋಪ. ಗುಂಡ್ಲಗುರ್ಕಿ ಮುನಿರಾಜು ಸಾವು ಕೊಲೆಯೋ ಅಥವಾ ಆತ್ಮಹತ್ಯೆಯೋ? ಪ್ರಿಯಕರನಿಂದ ವಿವಾಹಿತ ಪ್ರಿಯತಮೆಯ ಕೊಲೆ ಶಂಕೆ. ಪ್ರಿಯತಮೆಗೆ ಚಾಕುವಿನಿಂದ ಇರಿದು ಪರಾರಿಯಾದ ಪ್ರಿಯಕರ. ಪ್ರೀತಿಸಿ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದರು. ಗಂಡನ ತೊರೆದು ಹಲವರ ಜೊತೆ ಸಂಬಂಧ ಆರೋಪ. ನ್ಯಾಷನಲ್ ಸೈನ್ಸ್ ಡೇ ಪ್ರಯುಕ್ತ ಮಕ್ಕಳಿಂದ ವಿಜ್ಞಾನ ಮಾದರಿ ಪ್ರದರ್ಶನ. ಚಿಕ್ಕಬಳ್ಳಾಪುರ ಕೆವಿ ಆಂಗ್ಲ ಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪೋ. ಪ್ರತಿಭೆ ಅನಾವರಣ ಮಾಡಿದ ಬಾಲವಿಜ್ಞಾನಿಗಳು. ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನಂತರ ಸ್ವಕ್ಷೇತ್ರಕ್ಕೆ ಬಂದ ಶಾಸಕ ಸುಬ್ಬಾರೆಡ್ಡಿ. ಅದ್ದೂರಿಯಾಗಿ ಬರಮಾಡಿಕೊಂಡ ಕ್ಷೇತ್ರದ ಜನತೆ. ಸುಬ್ಬಾರೆಡ್ಡಿ ಬೆಂಬಲಿಗರಿಂದ ಸಂಭ್ರಮಾಚರಣೆ. ವಾರ್ತೆಗಳ ವಿವರ. ಅದೊಂದು ಗ್ರಾಮದ ದಂಪತಿಗಳಿಗೆ ಮದುವೆಯಾಗಿ 13 ವರ್ಷಗಳು ಕಳೆದಿದೆ. ಗಂಡ ಪ್ಲಂಬಿಂಗ್ ಕೆಲಸ ಮಾಡಿಕೊಂಡು ಪತ್ನಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಂತೆ. ಆದರೆ ಪತ್ನಿ ಬೇರೆಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಪರಿಣಾಮ ಮನೆಯಲ್ಲಿ ಆಗಾಗ ಜಗಳವಾಗುತ್ತಿತ್ತಂತೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆವರೆಗೂ ಸ್ಥಳೀಯರು ಹಾಗೂ ಪತ್ನಿ ಸಂಬಂಧಿಕರಿಂದ ನ್ಯಾಯ ಪಂಚಾಯಿತಿ ಮಾಡಿ ಮಲಗಿದ್ದಾರೆ. ಆದರೆ ಬೆಳಗಾಗುವಷ್ಟರಲ್ಲಿ ಗಂಡ ಮನೆಯ ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು, ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಎಂದು ಮೃತ ವ್ಯಕ್ತಿಯ ಸಂಬಂಧಿಕರು ಆರೋಪಿಸಿದ್ದಾರೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಮನೆಯ ಕಿಟಕಿಯಲ್ಲಿ ನೇತಾಡುತ್ತಿರುವ ದುಪ್ಪಟ್ಟ, ಮತ್ತೊಂದೆಡೆ ಗಂಡನ ಕೈ ಹಿಡಿದು ಗೋಳಾಡುತ್ತಿರುವ ಪತ್ನಿ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದಲ್ಲಿ. ಹೌದು, ಸುನೀತಾ ಹಾಗೂ ಮುನಿರಾಜು ದಂಪತಿಗಳು ಇಬ್ಬರು ಮದುವೆಯಾಗಿ 13 ವರ್ಷಗಳು ಕಳೆದಿದ್ದು, ದಂಪತಿಗಳಿಗೆ ಇನ್ನೂ ಮಕ್ಕಳಿಲ್ವಂತೆ. ಮುನಿರಾಜು ಬೇರೊಂದು ಮದುವೆಯಾಗದೆ ಪ್ಲಂಬಿಂಗ್ ಕೆಲಸ ಮಾಡಿಕೊಂಡು ಪತ್ನಿಯನ್ನು ಚೆನ್ನಾಗಿ ನೋಡಿಕೊಳ್ತಿದ್ರಂತೆ. ಆದರೆ ಪತ್ನಿ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಪದೇ ಪದೇ ಮನೆ ಬಿಟ್ಟು ಪ್ರಿಯಕರನ ಜೊತೆಯಲ್ಲಿ ಹೋಗುತ್ತಿದ್ಲಂತೆ. ಆದರೂ ಸಹ ಮೃತ ವ್ಯಕ್ತಿ ಎಲ್ಲವನ್ನೂ ಸಹಿಸಿಕೊಂಡು ಪತ್ನಿಯನ್ನು ಮನೆಗೆ ಕರೆದುಕೊಂಡು ಬಂದು ಆಕೆಯ ಜೊತೆಯಲ್ಲಿ ಜೀವನ ನಡೆಸುತ್ತಿದ್ರು. ನಿನ್ನೆ ಜಗಳ ಮಾಡ್ಕೊಂಡಿದ್ವಿ ನಾನು ನಮ್ಮ ಯಜಮಾನ್ರಿಬ್ರು ಅಷ್ಟೇ. ಏನಾಗಿರ್ಲಿಲ್ಲ, ನಿನ್ನೆ ಸತ್ತೋಗ್ತೀನಿ ಅಂತಂದ್ವಿ, ಎದುರಿಸ್ತಾವನ್ ಅನ್ಕೊಂಡಿದ್ದೀನಿ ಸರ್. ಈ ಥರ ಮಾಡ್ಕೊಂಡವನೆ ನೇನು ಹಾಕೊಂಡಿದ್ನು ಸರ್. ನಮ್ಮ ಬಂದಿದ್ದು ಪ್ರಾಣ ಐತಾನಂತಂದ್ಬಿಟ್ಟು ಬಿಚ್ಚಿದೆ ಸರ್. ಇಲ್ಲ ಸರ್, ಈ ಕಡೆ ಅವ್ರು ಮಲ್ಕೊಂಡಿದ್ರು, ಆ ಕಡೆ ನಾನು ಆ ಕಡೆ ಮನೆಯಲ್ಲಿದ್ದೆ ಸರ್. ಇಲ್ಲ, ಜಗಳ ಮಾಡ್ಕೊಂಡಿದ್ವಿ ಸರ್. ನಿನ್ನೆ ಬೆಳಗ್ಗೆ ಜಗಳ ಆಗಿತ್ತು. ಅವರೆಲ್ಲ ಅವ್ರ ರಿಲೇಷನ್ ಎಲ್ಲ ಬಂದಿದ್ರು ಸರ್. ಬಂದು ನಿನ್ನೆ 12 ಗಂಟೆ ಇದ್ರು ಸರ್ ನೈಟಲ್ಲಿನೂ. ನಾನು ಸತ್ತೋಗ್ತೀನಿ ಅಂತಂದು ಸರ್. ಎದುರಿಸ್ತಾವನೆ ಅನ್ಕೊಂಡೇ ಇದ್ದೀನಿ ಸರ್. ಹಿಂಗೆ ಮಾಡ್ಕೊಂಡವನೆ. ಹಂಗೂ 3-4 ಸತಿ ಬಂದು ನೋಡಿದೆ ಸರ್. ಚೆನ್ನಾಗೇ ಇದ್ದು 4 ಗಂಟೆಲ್ಲೇ ಇದ್ನು ಸರ್. 5:30 ಬಂದು ನಮ್ಮ ಚಿಕ್ಕವ್ನು ನೋಡಿದ್ರೆ ನೇನು ಹಾಕ್ಕೊಂಡವನೆ. ಪ್ರಾಣ ಐತೆ ಅಂದ್ಬಿಟ್ಟು ನಾನೇ ಬಿಚ್ಚಿದೆ ಸರ್. ಯಾವಾಗಲೂ ಅನುಮಾನ ಪಡ್ತಾ ಇದ್ದ, ಅದಕ್ಕೆ ಜಗಳ ಮಾಡ್ಕೊಂಡಿದ್ವಿ ಸರ್. 13 ವರ್ಷ ಆಯಿತು ಸರ್. ಇನ್ನು ಪತ್ನಿ ಸುನೀತಾಳಿಗೆ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧದಿಂದ ಪದೇ ಪದೇ ಮನೆ ಬಿಟ್ಟು ಹೋಗುತ್ತಿದ್ದಳಂತೆ. ಇನ್ನು ಗಂಡಿನ ಕುಟುಂಬಸ್ಥರು ಯಾರೂ ಇಲ್ಲದ ಪರಿಣಾಮ ಗಂಡ ಕೆಲಸಕ್ಕೆ ಹೋದ್ರೆ ಸಾಕು ಪತ್ನಿ ಮನೆ ಬಿಟ್ಟು ಎಸ್ಕೇಪ್ ಆಗುತ್ತಿದ್ಲಂತೆ. ಇದರಿಂದ ಬೇಸತ್ತು ಸುನೀತಾಳ ಕುಟುಂಬದವರು ಆಕೆಗೆ ಕಾವಲು ಇರುತ್ತಿದ್ದರು ಎಂದು ಸಂಬಂಧಿಕರು ಆರೋಪಿಸಿದರು. ಆಕೆಯ ಅಕ್ರಮ ಸಂಬಂಧದಿಂದ ಆಗಾಗ ಗಂಡ ಹೆಂಡತಿ ಮಧ್ಯೆ ಜಗಳಗಳು ನಡೆಯುತ್ತಿದ್ದು, ನಿನ್ನೆ ರಾತ್ರಿ ಸುಮಾರು 1 ಗಂಟೆಯವರೆಗೆ ಸ್ಥಳೀಯರು ಹಾಗೂ ಪತ್ನಿಯ ಸಂಬಂಧಿಕರು ಸೇರಿ ನ್ಯಾಯ ಪಂಚಾಯಿತಿ ನಡೆಸಿ ಮುನಿರಾಜು ಒಂದು ರೂಮಿನಲ್ಲಿ ಹಾಗೂ ಪತ್ನಿ ಸುನೀತಾ ಹಾಗೂ ಸುನೀತಾಳ ಚಿಕ್ಕಮ್ಮ ಬೇರೊಂದು ರೂಮಿನಲ್ಲಿ ಮಲಗಿದ್ದಾರಂತೆ.
ಆದರೆ ಅದೇನಾಯ್ತೋ ಏನೋ ಬೆಳಗಾಗುವಷ್ಟರಲ್ಲಿ ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಮೃತ ವ್ಯಕ್ತಿಯ ಸಂಬಂಧಿಕರು ಹಾಗೂ ಸ್ಥಳೀಯರು ಬರುವಷ್ಟರಲ್ಲಿ ಪತ್ನಿಯು ಗಂಡನನ್ನು ತೊಡೆ ಮೇಲೆ ಮಲಗಿಸಿಕೊಂಡಿದ್ದಾಳೆ. ಇದು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಆರೋಪಿಸಿದರು. ಒಂದು 13 ವರ್ಷ ಆಗಿದೆ ಮದುವೆ ಆಗಿ. ವರ್ಷ ಹೊರಟೋಗಿದ್ಲು ಮೊನ್ನೆ. ವರ್ಷದಾಗ ಅವಳೆ ಮುನ್ರಾಜ ಎಂತಿ ಸುನೀತಾ ಕಂಪ್ಲೇಂಟ್ ಕೊಟ್ಟಿದ್ದ, ಸಿಕ್ಲಿಲ್ಲ. ತಿರ್ಗಾ ತವ್ರ ಮನೆಯವ್ರು ಕರ್ಕೊಂಬಂದು ಇಲ್ಲಿಟ್ಟಿದ್ರು. 6 ತಿಂಗಳಿನಿಂದ ಕಾವಲಿದ್ಲು. ಆದರೆ ನೆನ್ನೆ ನಾಳೆ ಇರಲ್ಲ, ನಾನು ಹೋಗ್ತೀನಿ ಅಂತ ಇದ್ಲು. ನಾನು ಹೋಗಲ್ಲ, ಸತ್ತೋಗಿ ನೀನು, ನಂಗೆ ಬೇಕಿಲ್ಲ, ನಂಗೆ ಅವಶ್ಯಕತೆ ಇಲ್ಲ, ನಿನ್ನ ಹತ್ರ ಏನೈತೆ ಅಂತಿರ್ಲಿ ಅಂತ ಇದ್ಲು. ಹಂಗೆಲ್ಲ ಮಾತಾಡಬಾರ್ದು ಅಂದ್ಬಿಟ್ಟು 12 ಗಂಟೆವರೆಗೂ ನ್ಯಾಯ ಮಾಡಿದ್ರೆ ಬೆಳಗ್ಗೆ ಎದ್ದೋಳ ಪಟ್ಕೆ ಮರೆಸ್ಕೊಂಡಿದ್ದಾಳೆ. ಏನಾಗಿದೆ ಅವಳಿಗೆ ಗೊತ್ತಾಗಬೇಕು. ಎಂತಿನಿಂದ ಸಾವು ಎಂತಿಗೆ ಗೊತ್ತಾಗಬೇಕು. ಯಾವ ರೀತಿ ಅಂದರೆ ಎಂತಿಗೆ ಗೊತ್ತಾಗಬೇಕು. ಎಂತಿನ ಅವನು ಸತ್ತಿಲ್ಲ. ಏನು ಹಾಕ್ಕೊಂಡಿದ್ದಾಳೆ? ತೊಡೆ ಮ್ಯಾಗ ಮಲ್ಸ್ಕೊಂಡಿದ್ಲು. ನಾವು ನೋಡಿಲ್ಲ. ಅದು ಬೆಳಗ್ಗೆ ಬರೋ ಪಟ್ಕೆ ತೊಡೆ ಮ್ಯಾಗ ಮಲ್ಸ್ಕೊಂಡಿದ್ಲು. ನಮ್ಗೆ ಗೊತ್ತಿಲ್ಲ ಅದೆಲ್ಲ. ಮಲ್ಸ್ಕೊಂಡಿದ್ಲು ತೊಡೆ ಮ್ಯಾಗ. ನಂಗೆ ಅಣ್ಣ ಆಗಬೇಕು. ವೈರಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಚೆನ್ನಾಗೇ ನೋಡ್ಕೊತಾ ಇದ್ದ 13 ವರ್ಷದಿಂದ. ಯಾವಾಗ ಹಿಂಗೆ ಹೊರಟೋಗ್ದ್ಲು ಹಿಂಗಾಯ್ತು. ನಾನು ಇರಲ್ಲ, ನಾನು ಹೋಗ್ತೀನಿ ಅಂತ ಇದ್ಲು. ಎಂತಿನ ಕಾಣ್ಣ ಮುನ್ರಾಜ 40. 1 ವರ್ಷದಿಂದ 6 ತಿಂಗಳಿನಿಂದ ಇದು 6 ತಿಂಗಳಾಗ ಕರ್ಕೊಂಬಂದ್ರು. 6 ತಿಂಗಳು ಇರಿಲ್ಲ. ಹುಡುಕಿ ಕರ್ಕೊಂಬಂದು ಇಲ್ಲಿ ಬಿಟ್ರು. ಅವರು ಕಾವಲಿದ್ರು. ಅವಳಿಗೆ ಗೊತ್ತಾಗ್ಬೇಕು. ಎಲ್ಲ ಬೇರೆ ದೇಶಕ್ಕೆ ಹೊರಟೋಗಿದ್ಲಂತೆ. ಸುನೀತಾ ಮಕ್ಕಳಿಲ್ಲ. ಮಕ್ಳು ಇಲ್ದಿದ್ರು ಚೆನ್ನಾಗಿ ನೋಡ್ಕೊತಾ ಇದ್ದ. ಅವನೊಂದು ದಿವಸನೂ ಮಕ್ಕಳಿಲ್ಲ ಅಂದ್ಬಿಟ್ಟು ಒಂದು ಹೊಡೆದಿದ್ದು. ಈ ಊರೆಲ್ಲ ಕೇಳ್ರಿ, ಒಂದು ಕುಡ್ಕ ಅಲ್ಲ, ಏನೂ ಇಲ್ಲ. ಅವಳು ಈ ಥರ ಮಾಡಿದ್ದಾಳೆ. ಅದೇ ಅವಳೇನಾದ್ರೂ ಆಗಿದ್ರೆ ಅವ್ನು ಸುಮ್ಗೆ ಬಿಡೋರಾ? ನ್ಯಾಯ ಎಲ್ರಿಗೂ ಒಂದೇ ನ್ಯಾಯ ಕೊಡ್ಬೇಕಲ್ವಾ? ಅವಳೇ ಕಾರಣ. ಅದು ಆ ಕಡೆನ ಸರ್, ನಮ್ಮ ದೇಶ ಅಲ್ಲಂತೆ ಅದು. ಆ ಕಡೆ ಹೊರಟೋಗಿದ್ರು. ಆ ಹೆಣ್ಣು ಸರ್ ಅದ್ಯಾರೋ ಗೊತ್ತಿಲ್ಲ ಸರ್. ಅವರು ಯಾರೋ ಡ್ರೈವರ್ ಅಂತೆ, ಅವ್ರ ಜೊತೆ ಹೊರಟೋಗಿದ್ಲು. ಅವರು ಹೋಗಿ ಕರ್ಕೊಂಬಂದು ಬಿಟ್ಟು ಸ್ಟೇಷನ್ಗೆ ಮೊನ್ನೆ ಒಂದು ಸರಿ TV9 ಫೋನ್ಗಳಿಗೆಲ್ಲ ಕೊಟ್ಟಿದ್ರು ಸರ್. ಹಿಂಗೆ ಹೊರಟೋಗವಳೆ, ನನ್ನ ಹೆಂಡ್ತಿ ನನಗೆ ಬೇಕು, ಯಾವನ ಜೊತೆ ಹೋದ್ರೂ ನನಗೆ ಬೇಕು ಅಂತ ಕರೆದಿದ್ದೀನಿ ಸರ್. ಪಾಪ ರಾತ್ರಿನೂ ಹೊಡೆದಾಡ್ಕೊಂಡವ್ರೆ. ಹೊಡೆದವಳೆ ಚಪ್ಪಲಿ ಎತ್ಕೊಂಬಂದು ಹಾಕೋದು, ಪರ್ಕೆ ಎತ್ಕೊಂಬಂದು ಹಾಕೋದು. ಅವನಿಗೆ ಇವಾಗ ಸತ್ತೋಗಿರೋನು. ನೀನೇನು, ನಿನ್ನ ಹತ್ರ ಏನೈತೆ, ನಿನ್ನ ಹತ್ರ ನಾನು ಏನಕ್ಕಿರಬೇಕು, ನಾನು ಅವನ ಜೊತೆನೇ ಓದ್ತೀನಿ, ಅವನೇ ಚೆನ್ನಾಗಿ ನೋಡ್ಕೊತಾನೆ ಅನ್ನೋದು. ಅದಕ್ಕೆ ಅವರು ಯಾರೋ ಒಬ್ರು ಬಂದು ಎತ್ತು ಬಿಡ್ದಿರೋ ಕಾವಲಿದ್ರು. ಎಷ್ಟು ದಿನ ಅಂತ ಕಾವಲಿ ಸಂಸಾರ ಮಾಡಿಸ್ತಾರೆ ಸರ್. ಒಟ್ಟಾರೆಯಾಗಿ ಈ ಘಟನೆ ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬ ಅನುಮಾನ ಮೂಡಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶವವನ್ನು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು, ವರದಿ ಬಳಿಕ ನಿಜಾಂಶ ಬಹಿರಂಗವಾಗಲಿದೆ. ಈ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ಎಲ್ಲಾ ಮೂಲಗಳಿಂದ ತನಿಖೆ ಮುಂದುವರೆಸಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಆಕೆ ಮೊದಲೇ ಒಬ್ಬನನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಳು. ಆಕೆಗೆ 2 ಮಕ್ಕಳು ಸಹ ಇದ್ರು. ಆದರೂ ಪ್ರೀತಿಸಿದ ಗಂಡನನ್ನು ತೊರೆದು ಮತ್ತೊಬ್ಬನ ಜೊತೆ ಪ್ರೀತಿಯ ಬಲೆಗೆ ಬಿದ್ದಿದ್ದಳು. ಆತನೂ ಸಾಕಾಗದು ಅಂತ ಮತ್ತೋರ್ವ ಯುವಕನ ಜೊತೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ಬೆಳೆಸಿದಳು. ಕೊನೆಗೆ ಆತನ ಜೊತೆ ಇದ್ದಾಗಲೇ ಆಕೆ ಶವವಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಈಕೆಯ ಹೆಸರು ತೇಜಸ್ವಿನಿ. ಇನ್ನು ಈಗ ತಾನೇ 26 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ನಗರದ ನಿವಾಸಿಯಾಗಿದ್ದ ತೇಜಸ್ವಿನಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಗೆ ಮದುವೆ ಮಾಡಿಕೊಡಲಾಗಿತ್ತು. 2 ಮಕ್ಕಳು ಸಹ ಇದ್ರು. ಆದರೆ ಗಂಡನನ್ನ ತೊರೆದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದ ನಿವಾಸಿ ಚಂದ್ರಶೇಖರ್ ಎನ್ನುವಾತನನ್ನ ಪ್ರೀತಿಸಿದ 2ನೇ ಮದುವೆ ಮಾಡಿಕೊಂಡಿದ್ಲು. ಪ್ರೀತಿಸಿದ 2ನೇ ಗಂಡನನ್ನ ತೊರೆದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಮೂಲದ ಸಂದೀಪ್ ಎನ್ನುವಾತನ ಜೊತೆ ಕಳೆದ 3 ತಿಂಗಳುಗಳಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ಲಂತೆ. ಸಂದೀಪ್ ಹಾಗೂ ತೇಜಸ್ವಿನಿ ಚಿಕ್ಕಬಳ್ಳಾಪುರ ನಗರದ ದಿನ್ನೆಹೊಸಡಿ ರಸ್ತೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಿದ್ರು. ಆದರೆ ಫೆಬ್ರವರಿ 25ರಂದು ಬೆಳಗ್ಗೆ ಕ್ಷುಲ್ಲಕ ಕಾರಣಕ್ಕೆ 2 ಮಧ್ಯೆ ಜಗಳವಾಗಿದ್ದು, ಸಂದೀಪ್ ಪ್ರಿಯತಮೆಯ ಹೊಟ್ಟೆಗೆ ಚಾಕುವಿನಿಂದ ಇರಿದಿದ್ದಾನೆ. ಗಂಭೀರ ಗಾಯಗೊಂಡಿದ್ದ ತೇಜಸ್ವಿನಿ ನಿನ್ನೆ ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ತೇಜಸ್ವಿನಿ ಅಂತ ಅಂದ್ಬಿಟ್ಟು
ನಾವು ದಂದಗಾನಹಳ್ಳಿ ಚಂದ್ರು ಅಂದ್ಬಿಟ್ಟು ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದೆ. ಅವ್ರು ಲವ್ ಮಾಡ್ಕೊಂಡು ಮ್ಯಾರೇಜ್ ಮಾಡ್ಕೊಂಡಿರೋದು. ಅರ್ಜೆಂಟಬಲ್ಲಿ ಇದೇನಾಗೈತೆ ಏನೋ ಅಂತ ನನಗೂ ಗೊತ್ತಾಗಿಲ್ಲ ಮಾಹಿತಿ. ಅದರಿಂದ ನನಗೆ ನೆನ್ನೆ ಕಾಲ್ ಬಂತು, ಹಿಂಗೆ ನಿನ್ನ ತಂಗಿ ವಿಷ ಕುಡಿದ್ಬಿಟ್ಟು ಅವಳೆ ಅಂತ ಒಂದು ಬಂತು. ತಿರ್ಗಿ ಅಲ್ಲೋಗಿ ವಿಚಾರಣೆ ಮಾಡಿದ್ರೆ ಅದು ವಿಷ ಅಲ್ಲ, ಏನೋ ಕೊಲೆನೋ ಇಲ್ಲಿ ಮತ್ತೊಂದು ಏನೋ ನಡೆದೈತೆ ಅಂತ ಗೊತ್ತಾಗ್ತೈತೆ. ಅದಕ್ಕೆ ಅವರು ತಿರ್ಗಿ ನಾವೆಲ್ಲ ಬೆಳಗ್ಗೆ ಎಲ್ಲ ವಿಚಾರಣೆ ಮಾಡಿದಾಗ ಸಂದೀಪ್ ಅಂದ್ಬಿಟ್ಟು ಒಬ್ಬನು 3 ತಿಂಗಳಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದಂತೆ. ಅವ್ರನ್ನ ನನ್ನ ತಂಗಿ ಕೆಲಸ ಮಾಡೋ ಹತ್ರಕ್ಕೆಲ್ಲ ಅವ್ನು ಹೋಗ್ಬಿಟ್ಟು ಆ ಹುಡುಗಿನ ಮಾತಾಡಿಸ್ಕೊಂಡು ಕೆಲಸ ಮಾಡೋದ್ರಿಂದೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ತಿರುಗಾಡಿಸ್ತಾ ಇದ್ದಂತೆ. ಅದು ನಮಗೂ ಗೊತ್ತಿಲ್ಲ, ಮಾಹಿತಿ ಇವತ್ತೇ ಗೊತ್ತಾಯ್ತು ಸ್ಟೇಷನ್ ಹತ್ರ ಹೋದ್ಮೇಲೆ. ಅದೇ ನಾವು ಅದು ಏನು ಮಾಡ್ಕೊಂಡು ಅವಳಷ್ಟು ಅವಳು ಸೂಸೈಡ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದು. ಅದಕ್ಕೆ ಯಾಕಂದರೆ ಅವಳು ಒಂಥರ ನಮಗೆ ರೌಡಿ ಬೇಬಿ ಇದ್ದಂಗೆ. ಇನ್ನೊಂದೇನೆಂದರೆ ಇದು ಕೊಲೆನೇ ಅಂತ ನನ್ನ ಅನಿಸಿಕೆ ಐತೆ. ಅವರಿಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅವರಿಬ್ಬರು ಇವಾಗ ಒಳಗಡೆ ಇದ್ದಾರೆ. ಇದೇನಾಗೈತೆ ಅಂತ ನನಗೂ ಸ್ವಲ್ಪ ಇವರು ಗಂಡನೇ ಹಾಕ್ಬಿಟ್ಬಿಟ್ಟು ಅಂದರೆ ಗಂಡಿನ ಜೊತೆ ಅಲ್ಲಿ ದನಗಾನಹಳ್ಳಿ ಹತ್ರ ಇರೋದಕ್ಕೆ ಇಷ್ಟ ಇಲ್ಲ. ನನ್ನ ತಂಗಿ ಇಲ್ಲಿ ಬಂದು ಒಂದನಕ್ಕೆ ಅಂದ್ಬಿಟ್ಟು ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು 3 ಹೊತ್ತು ಊಟ ಏನಾಯಿತು ಅದು ತಿನ್ಕೊಂಡು ಅವ್ರ ಮಕ್ಕಳನ್ನ ನನ್ನ ತಂಗಿನ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಬಟ್ ಇಲ್ಲಿ ಈ ಸೈಡಲ್ಲಿಂದ ಬಂದಿದ್ದಾರೆ, ಏನು ಆಯಿತೋ ಏನೋ ಗೊತ್ತಿಲ್ಲ. ಬಟ್ ಹಿಂಗೆ ಸಂದೀಪ್ ಪರಿಚಯ ಆದಮೇಲೆ ಇದೆಲ್ಲ ಆಗಿರೋದು. ಸಂದೀಪು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದಂತೆ, ಇಲ್ಲೇ ಗಂಗರೆ ಕಾಲುವೆ ಹತ್ರ ಇರೋದಂಥವ್ರು. ನಮ್ಮ ಸಿಸ್ಟರ್ಗೆ ಅಂದರೆ ಇವೆಂಟ್ಗೆಲ್ಲ ಹೋಗ್ತಾಯಿದ್ರು, ಚೌಟ್ರಿಗೆ ಇವೆಂಟ್ಗೆಲ್ಲ ಹೋಗ್ತಾಯಿದ್ರು. ಅಲ್ಲಿ ಬಟರ್ ಕೆಲ್ಸಕ್ಕೆ ಬಂದಿದ್ದಂತೆ. ಹಿಂಗೆ ಇವತ್ತೇ ಗೊತ್ತಾಗಿದ್ದು ಮಾಹಿತಿ. ಅದಕ್ಕೆ ಅವ್ನು ನಿಂತ್ಕೊಂಡು ಹಂಗೆ ಹೇಳ್ದ. ಅದಕ್ಕೆ ನನಗೆ ಪರಿಚಯ ಆಗಿರೋದು ಅಲ್ಲೇ ಅಂತೆ. ಅವನು ಎಲ್ಲ ಒಪ್ಕೊತಾನೆ. ನಮ್ಮ ಮನೆಯಿಂದ ಒಡವೆಗಳೆಲ್ಲ ತೊಗೊಂಡೋಗಿದ್ದೆ, 3 ತಿಂಗಳು ಕರ್ಕೊಂಡೋಗಿದ್ದೀನಿ ಅಂತೆಲ್ಲ ಅವನು ಹೇಳ್ತಾವನು. ಅದಕ್ಕೆ ಅದು ನ್ಯಾಯ ಪ್ರಕಾರ ಏನಾಯಿತೋ ಅದು ಮಕ್ಕಳಿಗೋಸ್ಕರ ಆದರೂ ನ್ಯಾಯ ಸಿಗಬೇಕು ಅಂತ ಕೋರ್ಕೊಂತೀನಿ. ಇನ್ನು ಮೃತ ತೇಜಸ್ವಿನಿಗೆ 7 ವರ್ಷದ ಮಗ ಹಾಗೂ 3 ವರ್ಷದ ಹೆಣ್ಣು ಮಗು ಇದೆ. ಮೊದಲೇ ಅಪ್ಪರಿಂದ ದೂರವಾಗಿದ್ದ ಮಕ್ಕಳು ಈಗ ಇದ್ದ ತಾಯಿಯನ್ನ ಕಳೆದುಕೊಂಡು ಅನಾಥವಾಗಿದ್ದಾರೆ. ಅಮ್ಮ ಸತ್ತಿರೋ ಸುದ್ದಿ ಕೇಳಿ ಮಗ ಬಿಕ್ಕಿ ಅತ್ತೆ 3 ವರ್ಷದ ಮಗು ತಾಯಿ ಇಲ್ಲ ಎನ್ನದೇ ಅರಿವಿಲ್ಲ. ಇದರಿಂದ ಮಕ್ಕಳ ಭವಿಷ್ಯ ನೆನೆಸಿಕೊಂಡು ತೇಜಸ್ವಿನಿ ಅಕ್ಕ ತಂಗಿಯರು ಗೋಳಾಡುತ್ತಿದ್ದ ದೃಶ್ಯ ಕಂಡು ಬಂತು. ಮನೆ ಹತ್ರ ಇರುವಾಗ ಸಂದೀಪ ಒಂದು 5:30-6 ಗಂಟೆ ಮಧ್ಯದಲ್ಲಿ ಹಿಂಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕಿದ್ದೀನಿ, ನಿಮ್ಮ ಅಕ್ಕ ಏನೋ ಕುಡಿದ್ಬಿಟ್ಟು ಚುಚ್ಕೊಬಿಟ್ಟಿದ್ದಾಳೆ ಅಂತ ಅವನು ಹೇಳಿದ್ನು. ಹೇಳ್ಬಿಟ್ಟು ಮತ್ತೆ ನಾನು ಇಲ್ಲಿ ಕರ್ಕೊಬಂದರು. ಇಲ್ಲಿ ಸೀರಿಯಸ್ ಇದೆ, ಮುದ್ದೇನಹಳ್ಳಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಮುದ್ದೇನಹಳ್ಳಿಯಲ್ಲಿ ಹೋದರೆ ಆಪ್ರೇಷನ್ ಮಾಡಬೇಕು, ದೊಡ್ಡವ್ರು ಯಾರಾದರೂ ಬೇಕು ಅಂದರು. ನಾನು ಇಲ್ಲಿಂದನೇ ನಮ್ಮ ಅಣ್ಣಗೆ ಕಾಲ್ ಮಾಡಿದೆ, ಯಾಕಂದರೆ ಒಬ್ಬರೇ ಆಗಲ್ವಲ್ಲ. ಅದಕ್ಕೆ ತೇಜಸ್ವಿನಿ ಅವ್ರ ಅಣ್ಣಗೆ ಕರೆಯೋಕ್ಕೆ ಫೋನ್ ಮಾಡಿದ್ರೆ ಅವ್ರು ಮುದ್ದೇನಹಳ್ಳಿ ಹಾಸ್ಪಿಟ್ಲಿಗೆ ಬಂದರು. ಸಂದೀಪ ಅಲ್ಲಿ ಅಡ್ಮಿಟ್ ಬಾಡಿ ಒಳಗಡೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಅವನು ಫೋನ್ ಮಾಡು ತಿಳಿಸಿರು ನನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೋಗ್ಬಿಟ್ಟಿದ್ದಾನೆ ಊರಿಗೆ ನೆನ್ನೆ ಸಂಜೆ. ಮತ್ತೆ ನೆನ್ನೆ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದೇನೋ ಪೈಪ್ ಹಾಕ್ಬೇಕಾದ್ರೆ ಆ ಥರ ಆಗಿದೆ. ಸರ್ ಒಂದು 2-3 ತಿಂಗಳಿಂದ ಅವ್ರ ಜೊತೆಯಲ್ಲಿದ್ದರು ಸರ್. ಅಂದರೆ ಕಿತ್ಲಾಡೋದೆಲ್ಲ ಅವ್ನು ಜಾಸ್ತಿನೇ ಮಾಡ್ತಿದ್ನು. ಅದರಿಂದ ಇದು ಮಾಡಿ ಸಂದೀಪ್ ಅರುಣ ಸೈಡಿಂದ ಪರಿಚಯ ಸರ್. ಅವನು ನಮ್ಮ ಅಕ್ಕ ಹೇಳಿದ್ಲು ಅರುಣ ಸೈಡಿಂದನೇ ಪರಿಚಯ ಅಂತ ಹೇಳಿದ್ಲು. ಅಂದರೆ ಅವ್ರ ಹಸ್ಬೆಂಡ್ನ ಬಿಟ್ಟು ಅವ್ರ ಜೊತೆಲಿ ಇದ್ರು ಅಂತನಾ ಸರ್? ಅಂದರೆ ಇವು ಒಂಟಿಯಾಗಿದ್ರಲ್ವ, ಮಕ್ಕಳನ್ನಿಬ್ಬರನ್ನ ಹೋಟ್ಲು ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕೊಂತಿದ್ಲು. ಆ ಥರ ಟೈಮಲ್ಲಿ ಅರುಣ ಇದನ್ನು ಟಚ್ ಮಾಡಿಸಿರೋದು ಸರ್, ಇವನು ಕರ್ಕೊಬಂದು. ಅಂದರೆ ಇವಾಗ ಅಂದರೆ ಅವರೇ ಸೂಸೈಡ್ ಮಾಡ್ಕೊಂಡಿತ್ತು? ಇಲ್ಲ ಸರ್, ಸೂಸೈಡ್ ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ ಸರ್ ಅವರು. ಮತ್ತೆ ಯಾರು ಏನು ಮಾಡಿದ್ದಾರೆ ಸರ್? ಅಂದರೆ ಅರುಣ ಮತ್ತು ಸಂದೀಪ್ ಇಬ್ಬರೇ ಮನೇಲಿದ್ದಾರೆ. ಅಂದರೆ ಮಕ್ಕಳಿದ್ರು, ಅವರಿಬ್ಬರೇ ಏನಾದರೂ ಮಾಡಿರೋಕ್ಕಾಗುತ್ತೆ, ಇನ್ನು ಮಕ್ಕಳು ಏನಾದರೂ ಮಾಡೋಕ್ಕಾಗುತ್ತಾ? ಇಲ್ಲ ಬೆಡ್ ಮೇಲಿಂದ ಕೆಳಗಡೆ ಬಿದ್ದಿರೋದು ಅಂತ ಹೇಳ್ತಿದ್ದಾರೆ ನಿನ್ನೆ ಮೊನ್ನೆ ಎಲ್ಲ. ಇವಾಗ ಫ್ಯಾನ್ ಏನಾದರೂ ಚುಚ್ಕೊಂಡ್ರೆ ನರದ ಒಳಗಡೆ ಕರಳು ಒಳಗಡೆ ಹೋಗೋರ್ಗೂ ಚಾನ್ಸಸ್ಸೇ ಇಲ್ಲ ಸರ್. ಅವ್ರ ಮೇಲೇನೆ ಏನಾದರೂ ಅದೇ ಸರ್ ಆಗಿರುತ್ತೆ. ಇನ್ನು ತೇಜಸ್ವಿನಿ ಸಾವಿನ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಆರೋಪಿ ಸಂದೀಪ್ ಹಾಗೂ ತೇಜಸ್ವಿನಿಗೆ ಆಶ್ರಯ ನೀಡಿದ್ದ ಅರುಣ ಎನ್ನುವ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಆ ಜಿಲ್ಲೆಯ ಹೆಸರಾಂತ ಶಿಕ್ಷಣ ಸಂಸ್ಥೆ. ಆ ಶಿಕ್ಷಣ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಆಯೋಜಿಸಿದರು. ವಿದ್ಯಾರ್ಥಿಗಳು ತಮ್ಮ ವೈಜ್ಞಾನಿಕ ಕೌಶಲ್ಯ ಮತ್ತು ಸೃಜನಾತ್ಮಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ವಿವಿಧ ವಿಜ್ಞಾನ ಮಾದರಿಗಳನ್ನು ತಯಾರಿಸಿ ಪ್ರದರ್ಶನಕ್ಕೆ ಇಡಲಾಯಿತು. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ.
ಹೌದು, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಹಾಗೂ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಹಲವಾರು ಆಕರ್ಷಕ ಮಾದರಿಗಳು ಗಮನ ಸೆಳೆಯುತ್ತಿರುವುದು ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಕೆವಿ ಆಂಗ್ಲ ಶಾಲೆಯಲ್ಲಿ. ಅಂದಹಾಗೆ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಕೆವಿ ಆಂಗ್ಲ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 3ರಿಂದ 9ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಇನ್ನು ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ವೈಜ್ಞಾನಿಕ ಕೌಶಲ್ಯ ಮತ್ತು ಸೃಜನಾತ್ಮಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ವಿವಿಧ ವಿಜ್ಞಾನ ಮಾದರಿಗಳನ್ನು ತಯಾರಿಸಿ ಪ್ರದರ್ಶನಕ್ಕೆ ಇಡಲಾಯಿತು. ನನ್ನ ಹೆಸರು ಚಾರ್ವಿಕಾ ಸಿಜೆ. ಶ್ರೀ ಕೆವಿ ಆಂಗ್ಲ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಮ್ಮ ಶಾಲೆಯಲ್ಲಿ ಇವತ್ತು ವಿಜ್ಞಾನದ ದಿನಾಚರಣೆ ಪ್ರಯುಕ್ತ ಸೈನ್ಸ್ ಎಕ್ಸಿಬಿಷನನ್ನು ನಡೆಸಿದ್ದಾರೆ. ಈ ಸೈನ್ಸ್ ಎಕ್ಸಿಬಿಷನಲ್ಲಿ 3ನೇ ತರಗತಿಯಿಂದ 9ನೇ ತರಗತಿಯವರೆಗೂ 450 ಮಕ್ಕಳು ಈ ಎಕ್ಸಿಬಿಷನಲ್ಲಿ ಭಾಗವಹಿಸಿದ್ದಾರೆ. ನಾನು ಮೈಕ್ರೋಸ್ಕೋಪ್ ಮಾಡಿದ್ದೀನಿ. ಯಾಕಂದರೆ ನಾನು ಮುಂದೆ ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಅದರ ರಿಲೇಟ್ ಆಗಿ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ ಚಿಕ್ಕ ವಸ್ತುಗಳನ್ನು ಸ್ವಲ್ಪ ದೊಡ್ಡದಾಗಿ ನೋಡ್ಬೋದು, ಮತ್ತು ಸೆಲ್ಸ್ ನೋಡ್ಬೋದು. ಅದರಲ್ಲಿ ಬ್ಯಾಕ್ಟೀರಿಯಾ ಇದ್ದರೆ ಅದನ್ನೆಲ್ಲ ನೋಡಿ ಐಡೆಂಟಿಫೈ ಮಾಡ್ಬೋದು. ಇನ್ನು ಸೌರಶಕ್ತಿ ಉಪಯೋಗ, ಮಳೆ ನೀರು ಸಂಗ್ರಹಣೆ, ಮಾನವ ದೇಹದ ಅಂಗಾಂಗಗಳ ಕಾರ್ಯವಿಧಾನ, ವಿದ್ಯುತ್ ಉತ್ಪಾದನೆ ವಿಧಾನಗಳು ಮುಂತಾದ ವಿಷಯಗಳ ಮೇಲೆ ವಿದ್ಯಾರ್ಥಿಗಳು ವಿವರವಾದ ಮಾದರಿಗಳನ್ನು ಸಿದ್ಧಪಡಿಸಿದ್ದರು. ವಿಜ್ಞಾನ ಚಿಂತನೆ ಮತ್ತು ಸಂಶೋಧನಾ ಮನೋಭಾವವನ್ನು ಬೆಳೆಸಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದರು. ಶಿಕ್ಷಕರು ವಿದ್ಯಾರ್ಥಿಗಳ ಪ್ರಯತ್ನವನ್ನು ಮೆಚ್ಚಿ ಅಭಿನಂದಿಸಿದರು. ಧನಲಕ್ಷ್ಮಿ, ಶ್ರೀ ಕೆವಿ ಆಂಗ್ಲ ಶಾಲೆಯ ವಿಜ್ಞಾನ ಶಿಕ್ಷಕಿ. ಈ ದಿನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸುಮಾರು 450 ವಿದ್ಯಾರ್ಥಿಗಳು ಅನೇಕ ವಿಜ್ಞಾನದ ಮಾದರಿಗಳನ್ನು ಮಾಡಿದ್ದಾರೆ. ಈ ವಿಜ್ಞಾನದ ಮಾದರಿಯ ಮೂಲಕ ಅವರು ಸಮಾಜಕ್ಕೆ ಒಂದು ಯಾವ ರೀತಿ ನಾವು ಕಸದಿಂದ ನಾವು ರಸವನ್ನು ಮಾಡಬಹುದು, ಕಸವನ್ನು ಟೆಕ್ನಾಲಜಿ ಬಳಸ್ಕೊಂಡು ಯಾವ ರೀತಿ ನಾವು ಪೊಲ್ಯೂಷನ್ ಕೂಡ ಕಂಟ್ರೋಲ್ ಮಾಡ್ಬೋದು, ಅದರಿಂದ ಕಸದಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಅನೇಕ ಹಳ್ಳಿಗಳಿಗೆ ಅದನ್ನು ಯಾವ ರೀತಿ ಸರಬರಾಜು ಮಾಡಬಹುದು, ಆಕ್ಸಿಡೆಂಟ್ಸ್ ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ಒಬ್ಬ ಅಂಧ ಕೂಡ ಟೆಕ್ನಾಲಜಿಯನ್ನು ಬಳಸಿ ಅವನು ಯಾವ ರೀತಿ ಸುಲಭವಾಗಿ ರೋಡಲ್ಲಿ ಯಾವುದೇ ಒಂದು ಭಯ ಇಲ್ಲದೆ ಓಡಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅನೇಕ ಮಾದರಿಗಳನ್ನು ಮಾಡಿದ್ದಾರೆ. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ನಮ್ಮ ಕೆವಿ ಆಂಗ್ಲಯ ಶಾಲೆಯ ಕೆವಿ ಮತ್ತು ಪಂಚಗಿರಿ ದತ್ತಿಯ ಅಧ್ಯಕ್ಷರಾದ ನವೀನ್ ಕಿರಣ್ ರವರಿಗೆ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಇದೇ ವೇಳೆ ಮಾತನಾಡಿದ ವಿದ್ಯಾರ್ಥಿನಿ, ನಾನು ಸ್ಮಾರ್ಟ್ ವಿಲೇಜ್ ಮಾದರಿ ತಯಾರಿಸಿ ಇದರಿಂದ ಸಾರ್ವಜನಿಕರಿಗೆ ಆಗುವ ಅನುಕೂಲ ಹಾಗೂ ಅನಾನುಕೂಲದ ಬಗ್ಗೆ ಹೇಳಿದ್ದೇನೆ ಎಂದರು. ನನ್ನ ಹೆಸರು ರೀಮಾ ಅಂತ, ಶ್ರೀ ಕೆವಿ ಇಂಗ್ಲೀಷ್ ಸ್ಕೂಲ್ ಕ್ಯಾಂಪಸಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಮಗೆಲ್ರಿಗೂ ಸೈನ್ಸ್ ಎಕ್ಸ್ಪೋ ಇತ್ತು. ಅದರಲ್ಲಿ ನಾನು ಮಾಡಿರೋ ಟಾಪಿಕ್ ಹೆಸರು ಸ್ಮಾರ್ಟ್ ವಿಲೇಜ್. ಈ ಸ್ಮಾರ್ಟ್ ವಿಲೇಜಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇರುತ್ತೆ, BSNL ಟವರ್, ವಿಂಡ್ ಮಿಲ್, ಸ್ಕೈ ವಾಕ್, ಫ್ಲೈಓವರ್ ಮತ್ತು ಗವರ್ಮೆಂಟ್ ಹೈ ಟೆಕ್ನಾಲಜಿ ಹಾಸ್ಪಿಟಲ್ ಇರುತ್ತೆ. ಇದೆಲ್ಲನೂ ನಮ್ಮ ಇಂಡಿಯಾ ವಿಲೇಜಸಲ್ಲಿ ಇಲ್ಲ. ಇದನ್ನು ನಮ್ಮ ಹಳ್ಳಿಗಳಲ್ಲಿ ಕಟ್ಟೋದ್ರಿಂದ ಜನರಿಗೆ ತುಂಬಾ ಅದು ಹೆಲ್ಪ್ ಆಗುತ್ತೆ. ಇವಾಗ ಫಸ್ಟ್ ವಿಂಡ್ ಮಿಲ್ಲನ್ನು ಹಳ್ಳಿಯಲ್ಲೆಲ್ಲ ಎಲೆಕ್ಟ್ರಿಸಿಟಿ ಅಷ್ಟೊತ್ತು ಇರಲ್ಲ. ಸೊ ಅದಕ್ಕೆ ಈ ವಿಂಡ್ ಮಿಲ್ಲು ಗವರ್ಮೆಂಟ್ ಹಳ್ಳಿಗಳಲ್ಲಿ ವಿಂಡ್ ಮಿಲ್ಲನ್ನು ಮಾಡಿದ್ರೆ
ಅವು ಗಾಳಿ ಬಂದಾಗ ತಿರುಗಿಬಿಟ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಏನಕ್ಕೆ ಅಂದರೆ ಮಳೆ ಬಿದ್ದಾಗ ಮಳೆ ನೀರನ್ನು ಸಂಗ್ರಹಿಸಿ ಅದು ನಾವು ಕ್ಲೀನ್ ಮಾಡೋಕ್ಕಿರ್ಬೋದು, ಇಲ್ಲ ಗಾರ್ಡನಿಂಗ್ ಮಾಡೋಕ್ಕಿರ್ಬೋದು, ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಈ ಗವರ್ಮೆಂಟ್ ಹೈ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಂದರೆ ಈ ಹಳ್ಳಿಗಳಲ್ಲಿ ಇನ್ನೂ ಹಾಸ್ಪಿಟಲ್ಸ್ ಡೆವಲಪ್ ಆಗಿಲ್ಲ ಮತ್ತು ಅದರಿಂದ ಎಷ್ಟೋ ಜನರು ಸಾವುಗಳನ್ನ ಅನುಭವಿಸ್ತಾ ಇದ್ದಾರೆ. ಸೊ ಅದರಿಂದ ಈ ಗವರ್ಮೆಂಟ್ ಹೈ ಟೆಕ್ನಾಲಜಿ ಹಾಸ್ಪಿಟಲನ್ನು ಬಿಲ್ಡ್ ಮಾಡೋದ್ರಿಂದ ಎಷ್ಟೋ ಜನರ ಪ್ರಾಣ ಉಳಿಯುತ್ತೆ ಮತ್ತು ಎಷ್ಟೋ ಜನರು ಹಳ್ಳಿಗಳಿಂದ ಸಿಟಿಗೆ ಹೋಗ್ತಾ ಇದ್ದಾರೆ ಈ ಹಾಸ್ಪಿಟಾಲಿಟಿ ಸರ್ವಿಸಸ್ನೆಲ್ಲ ತೊಗೊಳಕ್ಕೆ. ಸೊ ಅದನ್ನು ಅವ್ರ ಹಳ್ಳಿಯಲ್ಲೇ ತೊಗೊಬೋದು ಅಂತ ಈ ಹಾಸ್ಪಿಟಲನ್ನು ಕಟ್ಟಿದ್ದೀರಿ. ಒಟ್ಟಾರೆ ಈ ವಿಜ್ಞಾನ ಪ್ರದರ್ಶನವು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮತ್ತು ಅರಿವು ಹೆಚ್ಚಿಸಲು ಸಹಕಾರಿಯಾಗಿದ್ದು ಭವಿಷ್ಯದ ವಿಜ್ಞಾನಿಗಳಾಗಿ ಬೆಳೆಸಲು ಪ್ರೇರಣೆಯಾಯಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ಸಿಕ್ಕ ನಂತರ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸ್ವಕ್ಷೇತ್ರ ಬಾಗೇಪಲ್ಲಿಗೆ ಆಗಮಿಸಿದ್ದು ಬಾಗೇಪಲ್ಲಿಯಲ್ಲಿ ನಾಗರಿಕರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಅಲ್ಲದೆ ಬಾಗೇಪಲ್ಲಿ ಹೊರವಲಯದ ಟಿಬಿ ಕ್ರಾಸ್ನಿಂದ ಅದ್ದೂರಿ ಮೆರವಣಿಗೆ ಮೂಲಕ ಶಾಸಕ ಸುಬ್ಬಾರೆಡ್ಡಿ ಅವರನ್ನು ಕರೆತಂದಿದ್ದು ವಿಶೇಷವಾಗಿತ್ತು. ಹೈಕೋರ್ಟ್ ಅಸಿಂಧುಗೊಳಿಸಿದ ಕಾರಣ ಶಾಸಕ ಸ್ಥಾನ ಇಲ್ಲದೆ ಬಾಗೇಪಲ್ಲಿಯಿಂದ ದೂರ ಇದ್ದ ಶಾಸಕ ಸುಬ್ಬಾರೆಡ್ಡಿ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದ ಕಾರಣ ಇಂದು ಸ್ವಕ್ಷೇತ್ರ ಬಾಗೇಪಲ್ಲಿಗೆ ಆಗಮಿಸಿದರು. ಈ ವೇಳೆ ಕ್ಷೇತ್ರದ ಜನರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಟಿಬಿ ಕ್ರಾಸ್ನಿಂದ ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಸುಬ್ಬಾರೆಡ್ಡಿ ಅವರಿಗೆ ಸ್ವಾಗತಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ನನ್ನ ಕ್ಷೇತ್ರದ ಜನರ ಪ್ರೀತಿಯೇ ನನಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಗಲು ಕಾರಣವಾಗಿದೆ ಎಂದರು. ಹೈಕೋರ್ಟ್ ನೀಡಿದ್ದ ಶಾಸಕ ಸ್ಥಾನದ ಅನರ್ಹತೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ತಪ್ಪು ಮಾಡಿಲ್ಲ. ಯಾವುದೇ ಭ್ರಷ್ಟಾಚಾರದ ದಾಖಲೆ ಇದ್ದರೆ ಮಾಧ್ಯಮದ ಮುಂದೆ ಬರಲಿ. ಇಂತಹ ಭ್ರಷ್ಟಾಚಾರದ ಕೆಲಸ ಮಾಡಿದರೆ ಜನ ನನ್ನನ್ನು 3 ಬಾರಿ ಆರಿಸುತ್ತಿರಲಿಲ್ಲ. ದೂರುದಾರನಿಗೆ ಒಂದು ಮಾತು ಹೇಳಲು ಬಯಸುತ್ತೇನೆ, ಸ್ವಲ್ಪವಾದರೂ ಸತ್ಯ ಮಾತನಾಡಲಿ. ಕೇವಲ ಸುಳ್ಳಿನಿಂದಲೇ ಜನರ ಮನ ಗೆಲ್ಲಲು ಸಾಧ್ಯವಿಲ್ಲ ಎಂದರು. ಅಂದರೆ ಹೈಕೋರ್ಟ್ ಅಲ್ಲಿ ನನ್ನ ಅನರ್ಹ ಅಂತ ಮಾಡಿತ್ತು. ಅದನ್ನು ನಮ್ಮ ಸುಪ್ರೀಂ ಕೋರ್ಟು ಆ ಅನರ್ಹವನ್ನು ತಡೆ ಮಾಡಿ ನನ್ನ ಇವತ್ತು ಶಾಸಕರಾಗಿ ಮುಂದುವರಿಯಲು ಅವಕಾಶ ಕೊಟ್ಟಿದೆ. ಖಂಡಿತವಾಗ್ಲೂ ಖುಷಿ ಆಗ್ತಾ ಇದೆ. ನಾನಂತೂ ತಮ್ಮ ಮಾಧ್ಯಮ ಮುಂದೆ ಹೇಳ್ತೀನಿ, ನಾನಂತೂ ಯಾವ ತಪ್ಪನ್ನು ಮಾಡಿಲ್ಲ, ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ. ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ವಿರೋಧಿಗಳು. ಮಾತನಾಡಲಿ, ನಾನೇನು ಅದಕ್ಕೆ ಕೇರು ಮಾಡೋನಲ್ಲ. ಆದರೆ ಒಂದು ಅಂಶ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತೀನಿ. ಏನಾದ್ರು ಹಂಗೆ ಮಾಡಿದ್ದೆ, ಡಾಕ್ಯುಮೆಂಟ್ ತಗೊಂಡು ನಿಮ್ಮ ಹತ್ರ ಮಾಧ್ಯಮ ಮಿತ್ರನ ಕರೀರಿ. ನೀವು ಯಾರಾದರೂ ಸರಿ ನಿಮ್ಮ ಮಾಧ್ಯಮ ಮಿತ್ರರು ಯಾವತ್ತು ಕರೆದು ನಾನು ಅಲ್ಲಿಗೆ ಬರ್ತೀನಿ, ಅವ್ರನ್ನೂ ತಗೊಂಡು ಬರೋಕ್ಕೆ. ಯಾವ ಸತ್ಯಹರಿಶ್ಚಂದ್ರ ಅಲ್ವಾ ಅಂತ ಅಲ್ಲಿ ನೋಡೋಣ. ನಾನಂತೂ ಮಾಡಿಲ್ಲ. ನಾನು ಒಂದು ಎಕರೆನೂ ನಾನು ಮಾಡೋಕ್ಕೋಗಿಲ್ಲ. ಬಟ್ ನೀವು ನಾನು 3 ಸಲ ML ಅಷ್ಟು ಲೀಡಲ್ಲಿ ಗೆಲ್ಲಬೇಕಾದ್ರೆ ನಾನು ಇಂಥ ಕಚಡ ಕೆಲಸಗಳು ಮಾಡಿದರೆ ನಾನು 3 ಸಲ ML ಆಗ್ತಾಯಿದ್ದೆ. ನಾನು ಸಾಧ್ಯನೇ ಇದ್ದಿಲ್ಲ. ಒಂದು ಸಲಕ್ಕೆ ನಮ್ಮ ಜನ ಮನೆಗೆ ಕಳಿಸೋದು. ನಾನು ಒಳ್ಳೆಯವನಾಗಿರೋದ್ರಿಂದ 3 ಸಲ ಶಾಸಕಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಋಣ ತೀರಿಸ್ಕೊಳ್ತಾ ಇದ್ದೀನಿ. ನಾನು ದೂರದಾರನಿಗೆ ಒಂದೇ ಮಾತೇ ಲೆಕ್ಕೋದು, ಅಟ್ಲೀಸ್ಟ್ ಸ್ವಲ್ಪ ಆದರೂ ಸತ್ಯವನ್ನು ಮಾತನಾಡುವಂಥ ನಿಮ್ಮ ಮಾಧ್ಯಮ ಕರ್ತವ್ಯ. ಬರೀ ನಿನ್ನ ಬಾಯಿಂದ ಬರೋದೆಲ್ಲ ಸುಳ್ಳೆ. ಜಾಸ್ತಿ ಸುಳ್ಳು ದೇವರು ಕ್ಷಮಿಸಲ್ಲ. ಆದಷ್ಟು ಸತ್ಯವನ್ನು ಮಾತನಾಡು. ಏನಿದ್ರೆ ಅದನ್ನು ಮಾತನಾಡು. ನಾನೇನು ಬೇಡ ಅಂತಿಲ್ಲ. ಏನಿದ್ರೆ ಅದು ಮಾತನಾಡು. ಸುಬ್ಬಾರೆಡ್ಡಿ ಬ್ರಹ್ಮಾಂಡ ಯಾವ್ದು ಮಾಡಿದ್ದೀನಿ, 1 ರೂಪಾಯಿ ತೋರಿಸಿ. ನೀವು ಅಂಥ ಅಯೋಗ್ಯನ ಹತ್ರ ಕೇಳೋಕ್ಕೆ ಬದಲು ನೀವೆಲ್ಲರೂ ನಮ್ಮ ಜನರ ಮಧ್ಯೆ ಬಂದ್ರಿ. ಹೆಂಗೆ ಸುಬ್ಬಾರೆಡ್ಡಿ ಅಂತ ಕೇಳಿ ನಿಜಾಂಶ ನಿಮಗೆ ಗೊತ್ತಾಗ. ಅದು ಹೇಳಿ ನಾನು ಹೇಳಿದ್ನಲ್ಲ, ಈಗ ಇಷ್ಟೊತ್ತು ಬೇರೆ ಮಾಧ್ಯಮ ಜೊತೆ ಮಾತನಾಡ್ತಾ ಇದ್ದೆ. ನಾನು ಶಾಸಕನಾದ್ಮೇಲೆ 1 ಎಕರೆನೂ ನಾನು ಮಾಡ್ಕೊಂಡಿಲ್ಲ. ಎಲ್ಲ ಇದು ನಿಮ್ಗೆ ಪೇಪರ್ ಕೊಡೋಕ್ಕೆ. ನಮ್ಮ ಅಪ್ಪ ಮಾಡಿರೋ ಆಸ್ತಿ ನಮಗೆ ದಾನ ಕೊಟ್ಟಿದ್ದೆ, ನನಗೂ ನನ್ನ ಮಗಳಿಗೂ ನನ್ನ ಹೆಂಡತಿಗೂ. ಅದನ್ನು ಇಟ್ಕೊಂಡಿದ್ದೀವಿ. ನಾವು ಯಾವುದೇನು ಆಸ್ತಿ ಮಾಡಿಲ್ಲ. ಆಯಿತು, ಒಂದು ತಪ್ಪೇನು ಮಾಡಿದ್ರೆ ಆಸ್ತಿ ಭ್ರಷ್ಟಾಚಾರ ಮಾಡಿ ಆಸ್ತಿ ಮಾಡಬಾರ್ದು. ನಾನು ಬಿಸ್ನೆಸ್ ಮ್ಯಾನ್ ಮಾಡಿದ್ರೆ ತಪ್ಪೇನಿದೆ ರೀ? ಅವನದು ಇದ್ದರೆ ಹೇಳಿ, ಅದು ತಗೊಳ್ತೇನೆ. ನಿಮ್ಮ ಅಭಿಮಾನಿಗಳು ಒಂದು ಕಡೆ ಎಲ್ಲ ನೋವನ್ನು ತುಂಬ ನೋವು ಪಡ್ತಾ ಇದ್ದಾರೆ ಪಾಪ. ನಿಜವಾಗ್ಲೂ ಅವ್ರನ್ನ ಈ ಜನ್ಮದಲ್ಲಿ ನಾನು ತೀರ್ಸೋಕ್ಕಾಗಲ್ಲ. ಯಾಕಂದರೆ
ನಮ್ಮ ಮನೆಯಲ್ಲಿ ಕೂಡ ಅಷ್ಟು ಬೇಸರ ಮಾಡ್ಕೊತಲ್ಲ. ಅಷ್ಟು ಬೇಸರ ಕ್ಷೇತ್ರ ಜನತೆ ಪಾಪ ಅಳುತ್ತಾ ಪ್ರತಿ ದೇವಸ್ಥಾನಕ್ಕೆ ಪ್ರತಿದಿನ ಪೂಜೆ ಮಾಡ್ತಾರೆ. ಆ ಪೂಜೆ ಪ್ರತಿಫಲನೇ ನನಗೆ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ಅವಕಾಶ ಸಿಕ್ಕಿರೋದು. ಆ ದೇವರ ಮುಖಾಂತರ ಅವ್ರಿಗೆ ನಾನು ಧನ್ಯವಾದಗಳು. ಇನ್ನು ಮುಂದೆ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ? ನಿಜವಾಗ್ಲೂ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ಈ ಕೇಸಿಂದ ನನಗೆ ಅರ್ಥ ಆಗಿದೆ. ಈ ಜನರು ಇಷ್ಟು ಪ್ರೀತಿ ಇಟ್ಟಿದ್ದಾರೆ ನನಗೆ ಇವತ್ತೇ ಗೊತ್ತಾಗಿತ್ತು. ಇನ್ನಷ್ಟು ಅವ್ರ ಸೇವೆ ಮಾಡಬೇಕು ಅಂತಿದ್ದೀನಿ, ಮಾಡ್ತೀನಿ. ಜನರನ್ನು ಕೇಳಿ ಸುಬ್ಬಾರೆಡ್ಡಿ ವ್ಯಕ್ತಿತ್ವ ಏನು ಅಂತ ಅವರೇ ಹೇಳಲಿದ್ದಾರೆ. ನಾನು ಶಾಸಕನಾದ ನಂತರ ಒಂದೇ 1 ಎಕರೆ ಜಮೀನು ಮಾಡಿಲ್ಲ, ಆದರೂ ಅನಗತ್ಯವಾಗಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಭ್ರಷ್ಟಾಚಾರ ಮಾಡಿ ಆಸ್ತಿ ಮಾಡಬಾರದು, ಅದು ಸರಿ. ನಾನು ಬಿಸ್ನೆಸ್ ಮಾಡಿ ಸಂಪಾದಿಸಿದರೆ ತಪ್ಪೇನು ಎಂದು ಸುಬ್ಬಾರೆಡ್ಡಿ ಪ್ರಶ್ನಿಸಿದರು. ನನ್ನ ಕ್ಷೇತ್ರದ ಜನರು ಸಲ್ಲಿಸಿದ ಪೂಜೆಯ ಫಲವೇ ನನಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಗಲು ಕಾರಣವಾಗಿದೆ. ಜನರ ಪ್ರೀತಿ ಎಷ್ಟಿದೆ ಎಂಬುದು ನನಗೆ ಅರಿವಾಗಿದೆ. ಜನರಿಗಾಗಿ ಮತ್ತಷ್ಟು ಸೇವೆ ಮಾಡಲು ಉತ್ತೇಜನ ಸಿಕ್ಕಿದೆ. ನನ್ನ ಜೀವನ ಜನರಿಗಾಗಿ ಮುಡುಪಾಗಿಟ್ಟಿರುತ್ತೇನೆ ಎಂದು ಸುಬ್ಬಾರೆಡ್ಡಿ ಹೇಳಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇಂದಿನಿಂದ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಖುಷಿಯಿಂದಲೇ ಪರೀಕ್ಷೆ ಬರೆದು ಹೊರಬಂದರು. ಇಂದು ಮಾತೃಭಾಷೆ ಕನ್ನಡ ಪರೀಕ್ಷೆ ಇದ್ದ ಕಾರಣ ಎಲ್ಲರೂ ಉತ್ತಮವಾಗಿಯೇ ಪರೀಕ್ಷೆ ಬರೆದರು. ಇಂದು ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಮಾತೃಭಾಷೆ ಕನ್ನಡವನ್ನು ಇಂದು ಮಕ್ಕಳು ಖುಷಿಯಾಗಿ ಬರೆದರು. ಜಿಲ್ಲೆಯಾದ್ಯಂತ ಆಯಾ ತಾಲೂಕಿನ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದ್ದು, ಯಾರೂ ಗೈರು ಹಾಜರಾಗದೆ ಎಲ್ಲರೂ ಹಾಜರಾಗಿ ಪರೀಕ್ಷೆ ಬರೆದಿರುವುದಾಗಿ ಪರೀಕ್ಷಾ ಕೊಠಡಿ ಮೇಲ್ವಿಚಾರಕರು ತಿಳಿಸಿದ್ದಾರೆ. ಮಕ್ಕಳು ಯಾವುದೇ ಆತಂಕಕ್ಕೆ ಒಳಗಾಗದೆ ಪರೀಕ್ಷೆ ಬರೆಯುವಂತೆ ಶಿಕ್ಷಕರು ಧೈರ್ಯ ತುಂಬಿದ್ದಾರೆ. ಚಿಕ್ಕಬಳ್ಳಾಪುರದ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಇಂದು ಪರೀಕ್ಷೆ ಬರೆದು ಹೊರಬಂದ ವಿದ್ಯಾರ್ಥಿಗಳು ಖುಷಿಯಿಂದಲೇ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಆದರೆ ಉಳಿದ ವಿಷಯಗಳ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆತಂಕ ಮನೆ ಮಾಡಿದ್ದು, ಯಾವುದೇ ಆತಂಕವಿಲ್ಲದೆ ಪರೀಕ್ಷೆ ಬರೆದು ಉತ್ತಮ ಫಲಿತಾಂಶ ಪಡೆಯಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಎಂದು ನಮ್ಮ ವಾಹಿನಿ ಹಾರೈಸುತ್ತದೆ. ಓದಿರೋದೇ ಬಂದಿತ್ತು. ಗಾದೆ ಯಾವ್ದು ಕೊಟ್ಟಿದ್ರು? ಗಾದೆ ಕೊಟ್ಟಿರಲಿಲ್ಲ, ಪ್ರಬಂಧ ಕೊಟ್ಟಿದ್ರು. ಆರೋಗ್ಯ ಮತ್ತು ಕ್ರೀಡಾ ಅಂತ ಕೊಟ್ಟಿದ್ರು, ಅದನ್ನು ಬರೆದಿದ್ದೀನಿ. ಎಷ್ಟು ಮಾರ್ಕ್ಸ್ ಬರ್ಬೋದು ನಿಮಗೆ? ಬರೋದು 90 ಮೇಲೆ ಬರುತ್ತೆ ಅಂತ ಹೋಪಿದೆ. ಎಷ್ಟು ಕೊಡ್ತಾರೋ ನೋಡಬೇಕು. LKG ಪೇಪರ್ ಇದ್ದಂಗೆ ಎಷ್ಟು ಮಾರ್ಕ್ಸ್ ಬರ್ತಿದ್ರು? ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಕ್ಕಳ ಭವಿಷ್ಯ ಉತ್ತಮವಾಗಿರಲಿ ಎಂದು ಖಾಸಗಿ ಶಾಲೆಗಳತ್ತ ಗಮನ ಹರಿಸುತ್ತಿರುವ ಪೋಷಕರು ನೋಡಲೇಬೇಕಾದ ಸ್ಟೋರಿ ಇದು. ಅದರಲ್ಲೂ ಮನೆಯಿಂದ ಹೋಗಿ ಬರಲು ದೂರ ಎಂಬ ಕಾರಣಕ್ಕೆ ಖಾಸಗಿ ವಸತಿ ಶಾಲೆಗಳಿಗೆ ನೋಂದಣಿ ಮಾಡಿಸುವ ಪೋಷಕರಂತೂ ಈ ಸ್ಟೋರಿ ನೋಡಲೇಬೇಕು. ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ವಸತಿ ಶಾಲೆಯಲ್ಲಿ ಬಿಡುವ ಪೋಷಕರು ಎಚ್ಚರಿಕೆಯಿಂದ ಇರಬೇಕು ಎಂಬುದಕ್ಕೆ ಈ ಸ್ಟೋರಿ ಉತ್ತಮ ನಿದರ್ಶನ. ಹಾಗಾದರೆ ಸ್ಟೋರಿ ಏನು ಅಂತ ನೀವೇ ನೋಡಿ.
ತಾತನ ವಯಸ್ಸು. ಅವನು ನಡೆಸ್ತಿರೋದು ಭವಿಷ್ಯದ ಭಾರತ ಪ್ರಜೆಗಳನ್ನ ರೂಪಿಸುವ ಶಾಲೆ. ಇಂತಹ ಶಾಲೆಯಲ್ಲಿ ಮಕ್ಕಳಿಗೆ ಸಂಸ್ಕೃತಿ ಸಂಪ್ರದಾಯ ಕಲಿಸುವುದು ಶಿಕ್ಷಕರ ಜವಾಬ್ದಾರಿ. ಆದರೆ ಅದೇ ಶಿಕ್ಷಕರು ಬೀದಿ ನಾಯಿಯಂತೆ ವರ್ತಿಸಿದರೆ ಆ ಶಾಲೆಯಲ್ಲಿರುವ ಮಕ್ಕಳ ಪಾಡೇನು? ಇಲ್ಲಿಯೂ ಅದೇ ಆಗಿದೆ. ಖಾಸಗಿ ವಸತಿ ಶಾಲೆ ನಡೆಸುತ್ತಿದ್ದ ನೀಚನೊಬ್ಬ ತನ್ನದೇ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡುವ ಮೂಲಕ ಪೈಶಾಚಿಕತೆ ಮೆರೆದಿದ್ದು ಇದು ಶಿಕ್ಷಕ ಮಾತ್ರವಲ್ಲ, ಇಡೀ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದೆ. ದೇವನಹಳ್ಳಿಯ SLS ವಸತಿ ಶಾಲೆ ಮಾಲೀಕನ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ. ವಸತಿ ಶಾಲೆಯಲ್ಲಿದ್ದ ಬಾಲಕಿಗೆ ಶಾಲೆಯ ಮಾಲೀಕ ಧನಂಜಯ್ ಎಂಬಾತನಿಂದ ಲೈಂಗಿಕ ಕಿರುಕುಳ ನೀಡಿದ ಆರೋಪದಡಿ ಪ್ರಕರಣ ದಾಖಲಾಗಿದ್ದು, ಶಾಲೆಯಲ್ಲಿರುವ ವಿದ್ಯಾರ್ಥಿನಿಯ ಮೇಲೆಯೇ ಲೈಂಗಿಕ ಕಿರುಕುಳ ನೀಡಿದ ಕೃತ್ಯ ಎಸಗಿದ ಶಾಲಾ ಮಾಲೀಕ ಧನಂಜಯ್ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ತಾತನ ವಯಸ್ಸಾಗಿದ್ದರೂ ಶಾಲೆಯಲ್ಲಿರುವ ಬಾಲಕಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಶಾಲಾ ಮಾಲೀಕನಾದ ಧನಂಜಯ್ ವಿರುದ್ಧ ಕೇಳಿಬಂದಿದ್ದು, ಲೈಂಗಿಕ ಕಿರುಕುಳ ನೀಡಿದ ನೀಚನ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಧನಂಜಯ್ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷನೂ ಆಗಿರುವುದು ತಿಳಿದು ಬಂದಿದೆ. ಕಳೆದ 9ನೇ ತಾರೀಕಿನಂದು ಒಂದು ಶಾಲೆಯಲ್ಲಿ ಬಹಳ ಒಂದು ದುರ್ಘಟನೆ ನಡೀತು. ಅದು ಬಹಳ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ಶಾಲೆ ಅಂದರೆ ಮಕ್ಕಳಿಗೆ ಮನೆಯ ನಂತರ ಅತ್ಯಂತ ಸುರಕ್ಷಿತ ಸ್ಥಳ ಅಂದರೆ ಅದು ಶಾಲೆ. ಮತ್ತು ಹೆಚ್ಚಿನ ಸಮಯ ಮಕ್ಕಳು ಕಾಲ ಕಳೀತಕ್ಕಂಥದ್ದು ಶಾಲೆ. ಹೀಗಾಗಿ ಇಂಥ ಒಂದು ಮುಗ್ಧ ಮಕ್ಕಳಿಗೆ ಇಂಥ ನೀಚ ವ್ಯಕ್ತಿಗಳು ಯಾವ ರೀತಿಯಾಗಿ ಇಂಥ ದುಷ್ಕೃತ್ಯ ಮಾಡಿದ್ದಾರೆ ಅನ್ನೋದು ಭಾಳ ಬೇಸರದಾಗ್ತಾ ಇದೆ. ಹೀಗಾಗಿ ಇದು ಆಯೋಗ ಇದು ಸಹಿಸಲ್ಲ. ಮತ್ತು ನಮ್ಮ ಪೊಲೀಸ್ ACP ಅವರು ಭಾಳ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ, ಶ್ರೀಧರ್ ಸರ್. ಅವ್ರ ಬಗ್ಗೆ ಎಲ್ಲ ಈಗ ಸ್ಟಡಿ ಮಾಡಿದೆ, ತಿಳ್ಕೊಂಡೆ. ಶ್ರೀಧರ್ ಸರ್ ಒಟ್ಟಾರೆಯಾಗಿ ಆಯೋಗ ಇದೆಲ್ಲ ಇವತ್ತಿನ ದಿವಸ ಭೇಟಿ ಪಟ್ಟಂಥದ್ದು ಮತ್ತು ಇಲ್ಲಿನ ಎಲ್ಲ ಈಗ ಘಟನೆ ಸಂಬಂಧಪಟ್ಟಂತೆ ಮಾಹಿತಿ ತಿಳ್ಕೊಂಡಾಗ ಇದು ಒಂದು ಶಾಲೆನೇ ಅನ್ನಿಸ್ತಾ ಇಲ್ಲ, ಇದು ಒಂದು ಮನೆ, ಇದು ನರಕದ ಮನೆ ಅಂಥೇಳಿ ಭಾವನೆ ಬರ್ತಾ ಇದೆ. ಹೀಗಾಗಿ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಜಿಲ್ಲಾಡಳಿತ ಇದನ್ನು ಕೂಡಲೇ ತ್ವರಿತಗತಿಯಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿ ತಗೊಳ್ಬೇಕು. ಒಬ್ಬ ಆಡಳಿತಾಧಿಕಾರಿಗಳು ನೇಮಕ ಮಾಡಬೇಕು. ಮಕ್ಕಳ ಬಗ್ಗೆ ಅಪಾರ ಕಳಕಳಿದ್ದಂಥವರಿಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು. ವಸತಿಗೆ ಸಂಬಂಧಪಟ್ಟಂಥ ಇಲ್ಲಿ ಮಕ್ಕಳಿದ್ದಾರೆ, ಪಾಪ ಭಯದ ವಾತಾವರಣದಲ್ಲಿ ಮಕ್ಕಳಿದ್ದಾರೆ, ಅವರಿಗೆ ಆತ್ಮಧೈರ್ಯ ತುಂಬತಕ್ಕಂಥ ಕೆಲಸ ನಮ್ಮ ಸಂಬಂಧಪಟ್ಟಂಥ ಇಲಾಖೆಯವ್ರು ಮಾಡಬೇಕು. ವಸತಿ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ BCM ಇಲಾಖೆಯವರಿಗೆ ಜವಾಬ್ದಾರಿ ವಹಿಸಬೇಕು. ಶೈಕ್ಷಣಿಕ ಪರಿಕರಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯವರು ಮೊನ್ನೆ DDP ಅವ್ರ ಜೊತೆಯಲ್ಲಿದ್ದಾರೆ, ಅವರು ಕ್ರಮ ವಹಿಸ್ತಾರೆ. ಮತ್ತು ರಕ್ಷಣೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ACP ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಶಾಲೆಯಲ್ಲಿದ್ದಂಥ ಮಕ್ಕಳು ಪ್ರಸಕ್ತ ಪರೀಕ್ಷೆಗಳು ನಡೆಯುವವರೆಗೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸುವ ಮೂಲಕ, ಕಾಳಜಿ ವಹಿಸುವ ಮೂಲಕ ಮಕ್ಕಳಿಗೆ ಸುಸೂತ್ರವಾಗಿ ಪರೀಕ್ಷೆ ರೀತಿಯಲ್ಲಿ ಕ್ರಮ ವಹಿಸಬೇಕಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿ 8 ದಿನಗಳಿಂದ ಪೋಷಕರಿಗೆ ಹೇಳದಂತೆ ಬೆದರಿಕೆ ಹಾಕುತ್ತಿದ್ದ ಎಂದು ತಿಳಿದು ಬಂದಿದೆ. ನೊಂದ ಬಾಲಕಿಯನ್ನ ಹೊರಗೆ ಬಿಡದೆ ಮನೆಯವರಿಗೆ ಫೋನ್ ಮಾಡಲು ಬಿಡದೆ ಧನಂಜಯ್ ಬೆದರಿಕೆ ಹಾಕಿರುವ ಆರೋಪ ಎದುರಾಗಿದೆ. 1 ವಾರದ ಬಳಿಕ ಪೋಷಕರಿಗೆ ಕರೆ ಮಾಡಿ ಬಾಲಕಿ ವಿಚಾರ ತಿಳಿಸಿದ್ದು, ಬಾಲಕಿ ಮಾಹಿತಿ ಮೇರೆಗೆ ಪೋಷಕರಿಂದ ದೇವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ದೂರಿನ ಮೇರೆಗೆ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರುವ ದೇವನಹಳ್ಳಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಅಲ್ಲದೆ ಲೈಂಗಿಕ ಕಿರುಕುಳ ನೀಡಿದ ಶಾಲೆ ಮಾಲೀಕ ಧನಂಜಯನನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ವಸತಿ ಶಾಲೆ ಮಾಲೀಕನೇ ನೀಡಿದ ಲೈಂಗಿಕ ಕಿರುಕುಳ ವಿಚಾರ ಕೇಳಿ ಆ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರು ಆತಂಕಕ್ಕೆ ಒಳಗಾಗಿದ್ದು, 700ಕ್ಕೂ ಹೆಚ್ಚು ಬಾಲಕ ಬಾಲಕಿಯರು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. SLS ವಸತಿ ಶಾಲೆ ಇದಾಗಿದ್ದು, ಇಂತಹ ನೀಚನಿರುವ ಈ ಶಾಲೆಯಿಂದ ಮಕ್ಕಳನ್ನ ಹೊರತರಲು ಪೋಷಕರು ಪರದಾಡುತ್ತಿರುವುದಾಗಿ ಅಳಲು ತೋಡಿಕೊಂಡಿದ್ದಾರೆ. ಮುನಿನಾರಾಯಣ, CTV ನ್ಯೂಸ್, ದೇವನಹಳ್ಳಿ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ 49ನೇ ವರ್ಷದ ಮಹೋತ್ಸವ ಪ್ರಯುಕ್ತ ತಿರುಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವವನ್ನು ಮಾರ್ಚ್ 1, 2026ರಿಂದ 5, 2026 ಮಾರ್ಚ್ 5 ದಿನಗಳ ವಿವಿಧ ಪೂಜೆ ಕೈಂಕರ್ಯಗಳು ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಗಾಡಿಗನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 1ರಂದು ಸಂಜೆ 6 ಗಂಟೆಗೆ ಗಂಗೆ ಪೂಜೆ, ಧ್ವಜಾರೋಹಣ ಹಾಗೂ ಹೋಮಗಳು ನಡೆಯಲಿದೆ. ಮಾರ್ಚ್ 2ರಂದು ಸಂಜೆ 7 ಗಂಟೆಗೆ ಕಲ್ಯಾಣೋತ್ಸವ ಹಾಗೂ ಗ್ರಾಮ ದೇವತೆ ಶ್ರೀ ಕಾಳಮ್ಮ ದೇವಿಯ ಹಸಿ ಕರಗ ಮಹೋತ್ಸವ. ಮಾರ್ಚ್ 3ರಂದು ಮಧ್ಯಾಹ್ನ 12 ಗಂಟೆಗೆ ಬ್ರಹ್ಮರಥೋತ್ಸವ ಹಾಗೂ ದೀಪೋತ್ಸವ. ಮಹಾಶ್ರೀ ಡಾಕ್ಟರ್ ಶ್ರೀ 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 ಆನಂದ ಗುರೂಜಿ ಅವರಿಂದ ಪ್ರವಚನ ಹಾಗೂ ಅನ್ನ ಸಂತರ್ಪಣೆ. ನಂತರ ಸಂಜೆ 7 ಗಂಟೆಗೆ ತುಮಕೂರು ಸಂಗೀತ ಈವೆಂಟ್ಸ್ನ ಆರ್ಕೆಸ್ಟ್ರಾ ಹಾಗೂ ಗ್ರಾಮದೇವತೆ ಶ್ರೀ ಕಾಳಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಇರುತ್ತದೆ. ಮಾರ್ಚ್ 4ರಂದು ಸಂಜೆ 5 ಗಂಟೆಗೆ ಒನಕೆ ಕರಗ ಮಹೋತ್ಸವ. ನಂತರ 7 ಗಂಟೆಗೆ ಪಲ್ಲಕ್ಕಿ ಉತ್ಸವ ಇರುತ್ತದೆ. ಮಾರ್ಚ್ 5ರಂದು ಕೊನೆಯ ದಿನ ಬೆಳಗ್ಗೆ 10:30ಕ್ಕೆ ವಸಂತೋತ್ಸವ ಕಾರ್ಯಕ್ರಮಗಳು ನಡೆಯಲಿದೆ. ಹೀಗೆ 5 ದಿನಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಚಿಕ್ಕಕಾಡಿಗನಹಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಮಂಡಳಿ ವತಿಯಿಂದ ಸರ್ವರಿಗೂ ಆದರದ ಸ್ವಾಗತ ಕೋರಲಾಗಿದೆ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ರ ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಶಾಲಾ ಕಾರ್ಯಕ್ರಮಗಳು ಮತ್ತು ಆಚರಣೆಗಳಿಗೆ ವಿಶೇಷ ಸಭಾಂಗಣ, ಪ್ರತಿಯೊಂದು ಮಗುವು ವಿಶೇಷವೆಂದು ಭಾವಿಸುವಂತೆ ವಿಶೇಷ ಜನ್ಮದಿನ ಆಚರಣೆ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ಸ್ವಚ್ಛ, ಸುರಕ್ಷಿತ ಮತ್ತು ಆರೋಗ್ಯಕರ ಶೌಚಾಲಯಗಳು, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ, ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945 9880190538. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ.
ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1700 ರೈತರು ನೋಂದಣಿ ಮಾಡಿಕೊಂಡಿದ್ದು 1.58 ಲಕ್ಷ ಕ್ವಿಂಟಾಲ್ ರಾಗಿ ಈ ಬಾರಿ ಮಾರಾಟ ಮಾಡಲು ನೋಂದಣಿ ಮಾಡಿಕೊಂಡಿರುವ ರೈತರಿಂದ ರಾಗಿ ಖರೀದಿ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1700 ರೈತರು ನೋಂದಣಿ ಮಾಡಿಸಿಕೊಂಡಿದ್ದು 1.58 ಲಕ್ಷ ಕ್ವಿಂಟಾಲ್ ರಾಗಿ ಈ ಬಾರಿ ಮಾರಾಟ ಮಾಡಲು ನೋಂದಣಿ ಮಾಡಿಕೊಂಡಿರುವ ರೈತರಿಂದ ರಾಗಿ ಖರೀದಿ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ ರಾಗಿ 4,886 ರು ನೀಡಿ ಖರೀದಿ ಮಾಡುತ್ತಿದೆ. ಈ ಖರೀದಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ರೈತರಿಂದ ದೂರು ಬಾರದಂತೆ ಕೆಲಸ ನಿರ್ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ಬಾಗೇಪಲ್ಲಿ ಪಟ್ಟಣದ APMC ರಾಗಿ ಖರೀದಿ ಕೇಂದ್ರಕ್ಕೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ರೈತರ ಬೆಳೆಗಳಿಗೆ ಉತ್ತಮ ಲಾಭ ತಂದುಕೊಡುವ ನಿಟ್ಟಿನಲ್ಲಿ ಬೆಂಬಲ ಬೆಲೆ ಯೋಜನೆ ಜಾರಿಗೊಳಿಸಲಾಗಿದೆ. ವಿವಿಧ ಬೆಳೆಗಳಿಗೆ ಸರ್ಕಾರ ನಿಗದಿಪಡಿಸಿರುವ ದರವು ಮಾರುಕಟ್ಟೆ ದರಕ್ಕಿಂತ ಹೆಚ್ಚಾಗಿದೆ. ರೈತರು ಸಹ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಮಾರಾಟ ಮಾಡಲು ಆಸಕ್ತಿ ತೋರಿದ್ದಾರೆ. ಜಿಲ್ಲೆಯ ಖರೀದಿ ಕೇಂದ್ರಗಳಲ್ಲಿ ಮಾರ್ಚ್ 31ರವರೆಗೆ ರಾಗಿ ಖರೀದಿ ಪ್ರಕ್ರಿಯೆ ನಡೆಯಲಿದೆ ಎಂದರು. ಸುಮಾರು 7400 ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ. ಅಷ್ಟು ಜನರ ರೈತರ ಹತ್ರ 4,886 ರೂಪಾಯಿ ಪರ್ ಕ್ವಿಂಟಲ್ ಅಂತ ಒಂದು ಕ್ವಿಂಟಲ್ಗೆ ನಿಗದಿ ಮಾಡಿ ಖರೀದಿ ಮಾಡ್ತಾ ಇದ್ವಿ. ಮಾರ್ಕೆಟ್ನಲ್ಲಿ ದರ ಕಡಿಮೆ ಇರೋದ್ರಿಂದ ಈ ಖರೀದಿ ರೈತರಿಗೆ ಹೆಚ್ಚು ಆದಾಯ ತರುವಂಥದ್ದಿರೋದ್ರಿಂದ ರೈತರು ಕೂಡ ತುಂಬ ಉತ್ಸಾಹದಿಂದ ಬಂದು ನಮ್ಮ ಖರೀದಿ ಕೇಂದ್ರಗಳಿಗೆ ಬಂದು ಪ್ರತಿ ತಾಲೂಕಿನಲ್ಲಿ ಏನಿದೆ ಖರೀದಿ ಕೇಂದ್ರ ಅಲ್ಲಿ ತಮ್ಮ ರಾಗಿಯನ್ನು ಸರ್ಕಾರಕ್ಕೆ ಕೊಟ್ಟು ಮಾರಾಟ ಮಾಡಿ ಹೋಗುವಂಥ ಪ್ರಕ್ರಿಯೆ ನಡೀತಾ ಇದೆ. ಈವರೆಗೆ ಸುಮಾರು 28,000 ಕ್ವಿಂಟಾಲ್ ಖರೀದಿ ಮಾಡಿದ್ದೀವಿ. 1,250 ರೈತರು, 7,400 ರೈತರಲ್ಲಿ 1,250 ರೈತರು ಕೊಟ್ಟಿದ್ದಾರೆ. ಮುಂದಿನ ಮಾರ್ಚ್ 30ನೇ ತಾರೀಕಿನವರೆಗೆ ಈ ಖರೀದಿ ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ. ಅಲ್ಲಿವರೆಗೆ ರೈತರು ಕಾಯೋದು ಬೇಡ, ಇಲಾಖೆಯನ್ನು ಸಂಪರ್ಕಿಸಿ ಯಾವ ದಿನ ಬರಬೇಕು ಅನ್ನೋದನ್ನ ಖಚಿತಪಡಿಸ್ಕೊಂಡು ಬಂದು ಅವರು ತಮ್ಮ ರಾಗಿಯನ್ನು ಮಾರಾಟ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಬೇಕು. ಜೊತೆಗೆ ಅವರಿಗೆ ನೇರವಾಗಿ ಅವರ ಖಾತೆಗಳಿಗೆ ನಾವು ದುಡ್ಡನ್ನು ಹಾಕೋದ್ರಿಂದ ಯಾವುದೇ ಸಮಸ್ಯೆಗಳಿಲ್ಲದಂತೆ
ಅವ್ರದ್ದು ಎಷ್ಟು ರಾಗಿಯನ್ನು ಮಾರಾಟ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ಅವ್ರಿಗೆ ನೇರ ಖಾತೆಗೆ ದುಡ್ಡು ಹಾಕುವಂಥ ಕೆಲಸ ಮಾಡ್ತೇವೆ. ಖರೀದಿ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪಗಳು ಬಾರದಂತೆ ಪಾರದರ್ಶಕ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ನೋಂದಣಿ ಮಾಡಿಸಿರುವ ರೈತರು ಶುದ್ಧವಾಗಿ ರಾಗಿ ನೀಡಿ ಸರ್ಕಾರದ ಸೌಲಭ್ಯ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ರಾಗಿ ಖರೀದಿಗೆ ನೋಂದಾಯಿಸಿಕೊಂಡಿರುವ ರೈತರಿಂದ ಆಹಾರ ಧಾನ್ಯಗಳ ಖರೀದಿ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು. ತೂಕದಲ್ಲಿ ವ್ಯತ್ಯಾಸವಾಗದಂತೆ ನೋಡಿಕೊಳ್ಳಬೇಕು. ದಲ್ಲಾಳಿಗಳ ಹಾವಳಿ ತಪ್ಪಿಸಬೇಕು. ಅನಗತ್ಯ ಹಣ ಪಾವತಿ ವಿಳಂಬ ಇನ್ನಿತರ ಸಮಸ್ಯೆ ಉಂಟಾದರೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಂಟಿ ನಿರ್ದೇಶಕ ನಾಗರಾಜ ಕೆಳಗಿನಮನಿ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತದ ಜಿಲ್ಲಾ ವ್ಯವಸ್ಥಾಪಕ ವಿಜಯಕುಮಾರ್, ಬಾಗೇಪಲ್ಲಿ ಆಹಾರ ನಿರೀಕ್ಷಕಿ ಪುಷ್ಪಾ ಹಾಗೂ ರೈತರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಜ್ಯದಲ್ಲಿ ಮಾದರಿ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣದ ಕಾಮಗಾರಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರಗತಿಯಲ್ಲಿದೆ. ಮತ್ತೊಂದೆಡೆ ಹೆಚ್ಕ್ರಾಸ್ ಗ್ರಾಮದಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ಮಾರುಕಟ್ಟೆಯಲ್ಲಿ ರೇಷ್ಮೆಗೂಡು ಮತ್ತು ಬೆಳೆಗಾರರ ದರ್ಶನ ಇಲ್ಲದೆ ಅನಾಥವಾಗಿದೆ. ಇದರಿಂದಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ನಿರುಪಯುಕ್ತವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ, ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ, ವೇಮಗಲ್ ಹೋಬಳಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕುಗಳ ರೈತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಅವರು 1983ರಲ್ಲಿ ವಿಶ್ವ ಬ್ಯಾಂಕ್ ನೆರವಿನಿಂದ ಸುಮಾರು 5 ಎಕರೆ ಪ್ರದೇಶದಲ್ಲಿ ರೇಷ್ಮೆಗೂಡಿನ ಮಾರುಕಟ್ಟೆ ನಿರ್ಮಾಣ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಅಂದಿನ ಕೈಮಗ್ಗ ಅಭಿವೃದ್ಧಿ ಇಲಾಖೆಯ ಆಯುಕ್ತ ಐಎಎಸ್ ಅಧಿಕಾರಿ ಎಸ್ಕೆ ಮಿಶ್ರಾ ಅವರಿಂದ ಉದ್ಘಾಟನೆ ಭಾಗ್ಯ ಕಂಡಿರುವ ಮಾರುಕಟ್ಟೆ ಪ್ರಸ್ತುತ ರೇಷ್ಮೆ ಬೆಳೆಗಾರರು ಗೂಡು ತರುತ್ತಿಲ್ಲ. ಕಳೆದ 2 ತಿಂಗಳಿನಿಂದ ಗೂಡಿನ ದರ್ಶನವಿಲ್ಲದೆ ಮಾರುಕಟ್ಟೆ ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲದಂತಾಗಿದೆ. ಚಿಂತಾಮಣಿಯ ರೇಷ್ಮೆ ಬಿತ್ತನೆ ಕೋಟಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಮಕುಮಾರ್ ಇಲ್ಲಿ ಪ್ರಭಾರ ವಹಿಸಲಾಗಿದೆ. ಮಾರುಕಟ್ಟೆಗೆ ಗೂಡು ಬರದೆ ಒಂದು ರೀತಿಯ ಸ್ಮಶಾನ ಮೌನ ಆವರಿಸಿದೆ. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮಾರುಕಟ್ಟೆಗೆ ರೇಷ್ಮೆ ಗೂಡು ತರಲು ಯಾವುದೇ ರೀತಿಯ ಆಸಕ್ತಿ ವಹಿಸುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಮಾರುಕಟ್ಟೆಯ ಇನ್ಚಾರ್ಜ್ ಅಧಿಕಾರಿಯಾಗಿರುವ ರಾಮಕುಮಾರ್ ಅವರು ಮಾತ್ರ ಸುತ್ತಮುತ್ತಲಿನ ರೇಷ್ಮೆ ಬೆಳೆಗಾರರಿಗೆ ಗೂಡು ತರುವಂತೆ ಮನವಿ ಮಾಡುತ್ತಿದ್ದಾರೆ. ಆದರೆ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಗೂಡು ಬರುವ ನಿರೀಕ್ಷೆಯನ್ನು ಹೊಂದಿರುವ ಅವರು ರೇಷ್ಮೆ ಬೆಳೆಗಾರರಿಗೆ ಪಾರದರ್ಶಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸುವ ಸಲುವಾಗಿ ಮಾರುಕಟ್ಟೆಯಲ್ಲಿ ಇ-ಬಿಟ್ ಮತ್ತು ಇ-ಪೇಮೆಂಟ್ ವ್ಯವಸ್ಥೆ ಜಾರಿಗೊಳಿಸಲು ಸಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮಾರುಕಟ್ಟೆ ಗೂಡು ಬರುವ ವ್ಯವಸ್ಥೆ ಮಾಡಲಿ ಅಥವಾ ಈ ಮಾರ್ಕೆಟ್ ಸಂಪೂರ್ಣವಾಗಿ ಮುಚ್ಚುವುದೇ ಸೂಕ್ತ ಎಂಬುದು ಹಲವರ ಅನಿಸಿಕೆಯಾಗಿದೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯುತ್ತಿದ್ದರೆ ಯುವಕರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದನ್ನು ಬಿಟ್ಟು ಪೊಲೀಸರಿಗೆ ತಿಳಿಸುವಂತೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮನವಿ ಮಾಡಿದ್ದಾರೆ. ಹೋಳಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಇಂದು ಬೀದರ್ ನಗರದ ಪೊಲೀಸ್ ಭವನದಲ್ಲಿ ಆಯೋಜಿಸಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಹೋಳಿ ಮತ್ತು ರಂಜಾನ್ ಹಬ್ಬಗಳನ್ನು ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ಆಚರಿಸುವಂತೆ ಜಿಲ್ಲೆಯ ವಿವಿಧ ಧರ್ಮದ ಮುಖಂಡರು ಕೇಳಿಕೊಂಡು ತಮ್ಮ ಧಾರ್ಮಿಕ ಸ್ಥಳಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯುವ ಬಗ್ಗೆ ಅನುಮಾನವಿದ್ದರೆ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಮನವಿ ಮಾಡಿದರು. ಕಲರ್ಸ್ ಯೂಸ್ ಮಾಡ್ತಾ ಕಲರ್ಸ್
ಈ ರೀತಿ ಚೆಲ್ಲುತ್ತಾ ಸಂಭ್ರಮಾಚರಣೆ ಮಾಡ್ಕೊಳ್ತಾ ಇರ್ತಾರೆ ರೋಡ್ ಮೇಲೆ. ಯಾವುದಾದ್ರೂ ಮಸೀದಿಗಳಿಗೆ ಅಥವಾ ಯಾವುದಾದ್ರೂ ಬೇರೆ ಧರ್ಮದ ಟೆಂಪಲ್ಸ್ ಆಗಲಿ, ಬೇರೆ ಧರ್ಮದ ಮಸೀದಿಗಳಾಗಲಿ ಏನಾದರೂ ನಿಮಗೆ ಅಭ್ಯಂತರಗಳಿದ್ದರೆ ದಯವಿಟ್ಟು ಮುಂಚಿತವಾಗಿ ನಾವು ಗಮನಕ್ಕೆ ತಗೊಂಡು ಬನ್ನಿ. ಲೈಕ್ ನಮ್ಮ ಮಸೀದಿ ಮುಂದೆ ಈ ರೀತಿ ಬಣ್ಣ ಹಾಕೊಂಡು ಹೋಗ್ತಾ ಇರ್ತಾರೆ, ನಮ್ಗೆ ಅದರಿಂದ ತೊಂದರೆ ಇದೆ ಅಂತ ನೀವೇನಾದರೂ ಹೇಳಿದ್ರೆ ನಗರಸಭೆ ಅಧ್ಯಕ್ಷರ ಕಡೆಯಿಂದ, ಮುನ್ಸಿಪಾಲಿಟಿ ಅವರ ಕಡೆಯಿಂದ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಸಮ್ ಕವರ್ಸ್ ಆಗಲಿ, ಅದ್ರ ಮೇಲೆ ಪಾಲಿಥಿನ್ ಕವರ್ಸ್ ಆಗಲಿ, ಪ್ಲಾಸ್ಟಿಕ್ ಕವರ್ಸ್ ಆಗಲಿ, ಏನಾದರೂ ಅಂಥದ್ದೇನಾದರೂ ಮಾಡಿ ಸೊ ದಟ್ ಯಾವ ಧರ್ಮಕ್ಕೂ ಅವಮಾನ ಆಗದಂಗೆ ನೋಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೇವೆ. ಒಂದು ವೇಳೆ ಅಂಥದ್ದೇನಾದರೂ ಅಭ್ಯಂತರ ಅಥವಾ ಏನಾದರೂ ನಿಮಗೇನಾದರೂ ಅಬ್ಜೆಕ್ಷನ್ಸ್ ಇದ್ರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯುತ್ತಿದ್ದರೆ ಯುವಕರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದನ್ನು ಬಿಟ್ಟು ಪೊಲೀಸರಿಗೆ ತಿಳಿಸುವಂತೆ ಕೋರಿದ್ರು. ತಾವು ಎಲ್ಲಿಯವರೆಗೆ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡಿಕೊಳ್ಳಲು ಸಹಕರಿಸುತ್ತೀರೋ ಪೊಲೀಸರು ನಿಮಗೆ ಹಬ್ಬದ ವ್ಯಾಪಾರದ ವೇಳೆ ಸಹಕರಿಸುತ್ತಾರೆ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಬೀದರ್. ನವ ಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದೇ ಖ್ಯಾತಿ ಪಡೆದಿರುವ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ಶ್ರೀ ಕ್ಷೇತ್ರದಲ್ಲಿ ಮಾರ್ಚ್ 20ರಿಂದ ಜಾತ್ರೆ ಆರಂಭವಾಗಲಿದ್ದು, ಈ ಜಾತ್ರೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಹೌದು, ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದೇ ಖ್ಯಾತಿ ಪಡೆದಿರುವ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ಕೇವಲ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರವಲ್ಲದೆ ಧಾರ್ಮಿಕವಾಗಿಯೂ ಪ್ರಖ್ಯಾತಿ ಪಡೆದ ಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರದ ಜಾತ್ರಾ ಮಹೋತ್ಸವ ಮಾರ್ಚ್ 20ರಿಂದ ಆರಂಭವಾಗಲಿದ್ದು, ಇಲ್ಲಿ ದನಗಳ ಜಾತ್ರೆಯು ಖ್ಯಾತಿ ಪಡೆದಿದೆ. ಇಲ್ಲಿನ ದನಗಳ ಜಾತ್ರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳು ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ದನಗಳು ಇಲ್ಲಿಗೆ ಆಗಮಿಸಲಿದ್ದು, ದನಗಳ ಖರೀದಿ ಹಾಗೂ ಮಾರಾಟ ಈ ಹಿಂದೆ ಜೋರಾಗಿಯೇ ನಡೆಯುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ದೇಶಿ ತಳಿಯ ರಾಸುಗಳ ಸಂಖ್ಯೆ ಕಡಿಮೆಯಾದ ಪರಿಣಾಮ ಜಾತ್ರೆ ಕಳೆಗುಂದಿದ್ದು, ಕೊರೋನಾ ಕಾರಣ ಕೆಲ ವರ್ಷಗಳು ದನಗಳ ಜಾತ್ರೆಯನ್ನೇ ಬಂದ್ ಮಾಡಲಾಗಿತ್ತು. ಆದರೆ ಇದೀಗ ದನಗಳ ಜಾತ್ರೆ ಮತ್ತೆ ಆರಂಭವಾಗಿದ್ದು, ಈ ಜಾತ್ರೆಗೆ ಬರುವ ರಾಸುಗಳಿಗೆ ಉಚಿತವಾಗಿ ಮೇವು ವಿತರಣೆ ಮಾಡಲು ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ ಮುಂದಾಗಿದೆ. ಅದು ಬಂದು ನಮ್ಮ ರೈತರಿಗೋಸ್ಕರ ಜಾತ್ರೆ ಅದು ಅಂತ ರೈತರಿಗೆ ನಾವು ಕರೆಸಿ ಅವ್ರನ್ನ ಮೆರೆಸ್ತಕ್ಕಂಥ ಕೆಲಸ ಮಾಡಿದ್ರೆ ಸೊ ನಮಗೆ ಒಂಥರ ನಾವು ಮಾಡಿರೋ ಕೆಲಸಗಳಿಗೂ ಒಂಥರ ಯಾರು. ಅಲ್ಲದೆ ನಮ್ಮ ರೈತ ನಮ್ಮ ಸ್ಟಾರ್ ಮತ್ತು ನಮ್ಮ ಸೈನಿಕ ನಮ್ಮ ಸ್ಟಾರ್ ಪ್ರಶಸ್ತಿ ಘೋಷಣೆ ಮಾಡಿರುವ ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ ಇತಿಹಾಸ ಪ್ರಸಿದ್ಧ ವಿದುರಾಶ್ವತ್ಥ ದನಗಳ ಜಾತ್ರೆ ಅಂಗವಾಗಿ ಹಮ್ಮಿಕೊಂಡಿರುವ ಜಾನುವಾರು ಮೇವು ಉಚಿತ ವಿತರಣೆ ಕಾರ್ಯಕ್ರಮ ಹಾಗೂ ನಮ್ಮ ರೈತ ನಮ್ಮ ಸ್ಟಾರ್ ಮತ್ತು ನಮ್ಮ ಸೈನಿಕ ನಮ್ಮ ಸ್ಟಾರ್ ಪ್ರಶಸ್ತಿ ನೀಡಿ ರೈತರು ಮತ್ತು ಸೈನಿಕರನ್ನು ಗೌರವಿಸಲು ವೇದಿಕೆ ಮುಂದಾಗಿದೆ. ರೈತರು ಹೊಲದಲ್ಲಿ ಹೋರಾಡುತ್ತಾರೆ, ಸೈನಿಕರು ಗಡಿಯಲ್ಲಿ ಹೋರಾಡುತ್ತಾರೆ. ದೇಶದ ನೆಲ ಮತ್ತು ಗಡಿ ಕಾಪಾಡುವ ಇವರಿಗೆ ಗೌರವ ಸಮರ್ಪಿಸುವ ಉದ್ದೇಶದಿಂದ ಈ ವಿಶೇಷ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ. ಜಾತ್ರೆಯಲ್ಲಿ ಸಾವಿರಾರು ಜಾನುವಾರುಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ರೈತ ಸಮುದಾಯ ಹಾಗೂ ಜಾನುವಾರುಗಳ ಯೋಗಕ್ಷೇಮವನ್ನು ಮನಗಂಡು ಉಚಿತ ಮೇವು ವಿತರಣೆ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಅಂಬರೀಶ್ ಹೇಳಿದ್ದಾರೆ. ರೈತರಿಗೆ ಸಾಮಾನ್ಯವಾಗಿ ಸೈನಿಕರಿಗೆ ಯಾರು ಉತ್ತೇಜನ ಕೊಡಲ್ಲ. ನಾವು ರೈತರನ್ನ ಹೆಚ್ಚಾಗಿ ನಾವು ಉತ್ತೇಜನ ಕೊಟ್ಟಾಗ ಸೈನಿಕರಿಗೆ ನಾವು ಉತ್ತೇಜನ ಕೊಟ್ಟು ಈ ರೀತಿ ಕಾರ್ಯಕ್ರಮಗಳು ಮಾಡಿ ಅವ್ರಿಗೊಂದು ವಿಶೇಷ ವೇದಿಕೆಯಲ್ಲಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮಗಳು ಮಾಡಿದಾಗ ಇನ್ನಷ್ಟು ಜನ ಅದರ ಬೆಂಬಲವಾಗಿ ನಿಂತ್ಕೊಳ್ತಾರೆ. ಅವರು ಸಮಾಜದಲ್ಲಿ ಅವರು ಏನು ಶೋಷಣೆಗೆ ಒಳಗಾಗಿರ್ತಾರೆ ಕೆಲವರು, ಅವನ್ನೆಲ್ಲ ತಡೆಗಟ್ಟಬಹುದು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇವರು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇದಕ್ಕೆ ಸಹಕರಿಸಿ ಇದಕ್ಕೆ ಸಪೋರ್ಟ್ ಮಾಡಬೇಕಂತ ತಮ್ಮೆಲ್ಲರ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ಕೊಳ್ತೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.
ಗುಡಿಬಂಡೆ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರತಿಭೆಗೆ ವೇದಿಕೆಯಾಗಿತ್ತು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರತಿಭೆಗೆ ವೇದಿಕೆಯಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೊಹಮ್ಮದ್ ನಾಸಿರ್, ಎಲ್ಲ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಆದರೆ ಆ ಪ್ರತಿಭೆಯನ್ನು ಹೊರತರಲು ಶಿಕ್ಷಕರ ಪ್ರೋತ್ಸಾಹದ ಜೊತೆಗೆ ಪೋಷಕರ ಸಹಕಾರವೂ ಅಗತ್ಯ. ಮಕ್ಕಳು ವೇದಿಕೆ ಭಯ ಸೇರಿದಂತೆ ಹಲವು ಕಾರಣಗಳಿಂದ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಹಿಂಜರಿಯುತ್ತಾರೆ. ಅಂತಹ ಸಂದರ್ಭದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಕೈಜೋಡಿಸಿದರೆ ಮಾತ್ರ ಮಕ್ಕಳಲ್ಲಿನ ಪ್ರತಿಭೆ ಅರಳಲು ಸಾಧ್ಯ ಎಂದು ಹೇಳಿದರು. ಉರ್ದು ಶಾಲೆಯ ಅಭಿವೃದ್ಧಿಗೆ ತಮ್ಮ ಪ್ರೋತ್ಸಾಹ ಸದಾ ಇರುವುದಾಗಿ ಅವರು ಭರವಸೆ ನೀಡಿದರು. ಇವತ್ತು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಗುಡಿಬಂಡೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ವಿಜ್ಞಾನ ದಿನಾಚರಣೆ ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಂತೋಷದ ವಿಷಯ ಏನಂದರೆ ಮಕ್ಕಳಲ್ಲಿ ಪ್ರತಿಯೊಂದು ಕಲೆ ಇರುತ್ತೆ. ಆ ಕಲೆಯನ್ನು ನಮ್ಮ ಶಿಕ್ಷಕರು ಕಷ್ಟಪಟ್ಟು ತೋರಿಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಶಿಕ್ಷಕಿ ಕೌಸರ್ ಸುಲ್ತಾನ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಉರ್ದು ಶಾಲೆಗೆ ದಾಖಲಾತಿ ಕಡಿಮೆಯಾಗುತ್ತಿರುವುದು ಆತಂಕಕಾರಿ. ಇದನ್ನು ಮನಗಂಡು ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಸದಸ್ಯರೊಂದಿಗೆ ದಾಖಲಾತಿ ಆಂದೋಲನ ನಡೆಸಿ ಮಕ್ಕಳನ್ನು ದಾಖಲಿಸಲಾಗುತ್ತಿದೆ. ಸರ್ಕಾರಿ ಶಾಲೆಗಳ ಬಗ್ಗೆ ಜನರು ಕೀಳರಿಮೆ ಹೊಂದಬಾರದು. ಇಲ್ಲಿ ಸಹ ಗುಣಮಟ್ಟದ ಶಿಕ್ಷಣ ಲಭ್ಯವಿದೆ. ಉರ್ದು ಶಾಲೆಯ ಉಳಿವಿಗೆ ಪೋಷಕರು ಹೆಚ್ಚಿನ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ವಿಜ್ಞಾನ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ವಿವಿಧ ವೈಜ್ಞಾನಿಕ ಮಾದರಿಗಳನ್ನು ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ವಿದ್ಯಾರ್ಥಿಗಳ ಸೃಜನಶೀಲತೆ ಹಾಗೂ ಪ್ರಯೋಗಾತ್ಮಕ ಚಿಂತನೆ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿತ್ತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ರಾಜ್ಯಾದ್ಯಂತ ಶನಿವಾರ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗಿವೆ. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 509 ವಿದ್ಯಾರ್ಥಿಗಳಲ್ಲಿ 507 ವಿದ್ಯಾರ್ಥಿಗಳು ಕನ್ನಡ ವಿಷಯದ ಪರೀಕ್ಷೆಗೆ ಹಾಜರಾದರು. ರಾಜ್ಯಾದ್ಯಂತ ಶನಿವಾರ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗಿವೆ. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 509 ವಿದ್ಯಾರ್ಥಿಗಳಲ್ಲಿ 507 ವಿದ್ಯಾರ್ಥಿಗಳು ಕನ್ನಡ ವಿಷಯದ ಪರೀಕ್ಷೆಗೆ ಹಾಜರಾದರು. ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು 17 ಕೊಠಡಿಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ನಡೆಯಿತು. ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸ್ ಭದ್ರತೆಯನ್ನು ನಿರ್ವಹಿಸಲಾಗಿತ್ತು. ಪರೀಕ್ಷಾ ಕೇಂದ್ರಗಳ ಒಳಗೆ ಮೊಬೈಲ್ ಫೋನ್ಗಳು, ಸ್ಮಾರ್ಟ್ ವಾಚ್ಗಳು, ಇಯರ್ಫೋನ್ಗಳು ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ಸಾಧನೆಗಳನ್ನು ನಿಷೇಧಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಶೌಚಾಲಯ ಹಾಗೂ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿತ್ತು.
ಕೆಲವು ದಿನಗಳ ಹಿಂದೆ ಪೂರ್ವ ಸಿದ್ಧತಾ ಪರೀಕ್ಷೆಯ ಸಮಯದಲ್ಲಿ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ದುಷ್ಕರ್ಮಿಗಳು ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡುವ ಘಟನೆಗಳಿಂದ ಎಚ್ಚರಿಸಲ್ಪಟ್ಟ ಕೆಎಸ್ಇಎಬಿ ಈ ವರ್ಷ ಪರೀಕ್ಷೆಯನ್ನು ವ್ಯಾಪಕ ಭದ್ರತಾ ವ್ಯವಸ್ಥೆಗಳೊಂದಿಗೆ ನಡೆಸಲು ಕ್ರಮವನ್ನು ತೆಗೆದುಕೊಂಡಿದೆ. ಕೇಂದ್ರಗಳಲ್ಲಿ ಭದ್ರತಾ ಕೆಲಸ ಮತ್ತು ಪರೀಕ್ಷಾ ಕರ್ತವ್ಯದಲ್ಲಿ ತೊಡಗಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸಹ ಮೊಬೈಲ್ ಫೋನ್ ಬಳಕೆಯನ್ನು ನಿಷೇಧಿಸಲಾಗಿತ್ತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಮಠದ ಏಳಿಗೆ ಸಹಿಸದ ವ್ಯಕ್ತಿಗಳ ಲಾಭಿಗೆ ಮಣಿದು ಮಕ್ಕಳ ಆಯೋಗ ಮಲ್ಲಿಕಾರ್ಜುನ ಮುತ್ಯ ಮೇಲೆ ಸ್ವಯಂ ಪ್ರೇರಿತ ಸುಳ್ಳು ಕೇಸ್ ಮಾಡಿದ್ದು ಕೂಡಲೇ ಕೈಬಿಡುವಂತೆ ಒತ್ತಾಯಿಸಿ ಜಗನ್ನಾಥ ಜಮಾದಾರ ಮತ್ತು ಶಶಿಕಾಂತ ಪೊಲೀಸ್ ಪಾಟೀಲ್ ಮನವಿ ಮಾಡಿದರು. ಮಠದ ಏಳೆಗೆ ಸಹಿಸದ ವ್ಯಕ್ತಿಗಳ ಲಾಭಿಗೆ ಮಣಿದು ಮಕ್ಕಳ ಆಯೋಗ ಮಲ್ಲಿಕಾರ್ಜುನ ಮುತ್ಯ ಮೇಲೆ ಸ್ವಯಂ ಪ್ರೇರಿತ ಸುಳ್ಳು ಕೇಸ್ ಮಾಡಿದ್ದು ಕೂಡಲೇ ಕೈಬಿಡುವಂತೆ ಒತ್ತಾಯಿಸಿ ಜಗನ್ನಾಥ ಜಮಾದಾರ ಮತ್ತು ಶಶಿಕಾಂತ ಪೊಲೀಸ್ ಪಾಟೀಲ್ ಮನವಿ ಮಾಡಿದ್ರು. ಬೀದರ್ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಮಾತನಾಡಿ, ಕಲ್ಯಾಣ ಕರ್ನಾಟಕದಲ್ಲಿ ಸರ್ವಧರ್ಮದ ಬಡಜನರ ಏಳಿಗೆಗಾಗಿ ಹಗಲಿರುಳು ಶ್ರಮ ವಹಿಸಿ ತಮ್ಮ ಮಠದಲ್ಲಿ ಬಡಜನರ ಸಲುವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದನ್ನು ಸಹಿಸದ ಜನರ ಲಾಭಿಗೆ ಮಣಿದು ಯಾವುದೇ ನಿಯಮಗಳನ್ನು ಪಾಲಿಸದೆ ಮಕ್ಕಳ ಆಯೋಗ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಫೋಕ್ಸೋ ಕೇಸ್ ಹಾಕಿರುವುದನ್ನು ಕೂಡಲೇ ಕೈಬಿಡದಿದ್ದರೆ ಮುಂಬರುವ ದಿನಗಳಲ್ಲಿ ಮುತ್ಯಾನ ಭಕ್ತರಿಂದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಕಂಪ್ಲೇಂಟ್ ಕೊಟ್ಟರೆ ಯಾರ ಅದು ಸ್ಪಷ್ಟೀಕರಣ ಕೊಡ್ತಾರೆ. ಪೋಷಕರು ತಾಯಿ ಕೊಡಬೇಕು ಕಂಪ್ಲೇಂಟ್. ಅವ್ರ ನೇರವಾಗಿ ಹೇಳ್ತಾರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಸುಳ್ಳದ ವಿಡಿಯೋ ಬೇಕಂತೇಳಿ ಇದು ಮಾಡತ್ತಾರೆ ಅಂತ ಮಕ್ಕಳು ತಾಯಿ ತಂದೆ ಹೇಳ್ತಾ ಇದ್ದಾರೆ. ಅಂದ್ಮೇಲೆ ಕಂಪ್ಲೇಂಟ್ ಯಾವ ಆಧಾರ ಮೇಲೆ ಅವ್ರು ಏನ್ ಮಾಡಿದ್ರು ಮಕ್ಕಳು ಆಯೋಗ ಅಧ್ಯಕ್ಷರು ಸ್ಪಷ್ಟೀಕರಣ ಅಧ್ಯಕ್ಷರೇ ಕೊಡಬೇಕು. ಜಗನ್ನಾಥ ಜಮಾದಾರ ಮಾತನಾಡಿ, ಮಠದ ಏಳಿಗೆ ಸಹಿಸದ ವ್ಯಕ್ತಿಗಳ ಲಾಭಿಗೆ ಮಣಿದು ಮಕ್ಕಳ ಆಯೋಗ ಮಲ್ಲಿಕಾರ್ಜುನ ಮುತ್ಯಾನ ಮೇಲೆ ಸ್ವಯಂ ಪ್ರೇರಿತ ಸುಳ್ಳು ಕೇಸ್ ಮಾಡಿರುವುದನ್ನು ಕೂಡಲೇ ಕೈಬಿಡುವಂತೆ ಒತ್ತಾಯಿಸಿದರು. ಸಿಟಿವಿ ನ್ಯೂಸ್ ಬ್ಯೂರೋ, ಬೀದರ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್.
ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್ ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 99161191 ಸ್ಕೈ ಮಹಿಳಾ ಅಡ್ಡ ಎಂಜಿ ರೋಡ್ ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಕೈ ಮಹಿಳಾ ಅಡ್ಡಾದಲ್ಲಿ ಎಲ್ಲ ತರಹದ ಬಟ್ಟೆಗಳ ಮೇಲೆ 50% ರಿಯಾಯಿತಿ. ಈ ಆಫರ್ ಮಾರ್ಚ್ 1ರಿಂದ 20ರವರೆಗೆ ಮಾತ್ರ. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ರೆಡಿ ಡ್ರೆಸ್ಸಸ್, ಆಲ್ ಟೈಪ್ಸ್ ಆಫ್ ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್ಸ್ 50% ರಿಯಾಯಿತಿ ದರದಲ್ಲಿ. ಕಾಟನ್ ಸ್ಯಾರೀಸ್, ಶಿಫಾನ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್, ಬನಾರಸ್, ಫ್ಯಾನ್ಸಿ ಸ್ಯಾರೀಸ್, ಖಾದಿ ಸ್ಯಾರೀಸ್, ಬ್ರಾಂಡೆಡ್ ಲಿನಿನ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಸ್ಯಾರೀಸ್ 50% ಡಿಸ್ಕೌಂಟ್ ಓನ್ಲಿ 20 ಡೇಸ್. ಇನ್ನು ಯಾಕೆ ತಡ, ಬೇಗ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ, ಎಂಜಿ ರೋಡ್ ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಪಶುವೈದ್ಯಕೀಯ ವಿವಿ 15ನೇ ಘಟಿಕೋತ್ಸವ 34 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ. ಬೀದರ್ನ ನಂದಿನಗರದಲ್ಲಿರುವ ಪಶು ವಿವಿ ಸಭಾಂಗಣದಲ್ಲಿ ಘಟಿಕೋತ್ಸವಕ್ಕೆ ಚಾಲನೆ ನೀಡಲಾಗಿದ್ದು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಸಚಿವ ಕೆ ವೆಂಕಟೇಶ್ ಭಾಗಿಯಾಗಿದ್ದರು. ಹೈದರಾಬಾದ್ನ ಇಕ್ರಿಸ್ಯಾಟ್ ಮಹಾನಿರ್ದೇಶಕ ಡಾಕ್ಟರ್ ಹಿಮಾಂಶು ಪಾಠಕ್ ಭಾಗಿಯಾಗಿದ್ದರು. 15ನೇ ಘಟಿಕೋತ್ಸವದಲ್ಲಿ 455 ಅಭ್ಯರ್ಥಿಗಳಿಗೆ ಸ್ನಾತಕ ಪದವಿ, 107 ಅಭ್ಯರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ಮತ್ತು 4 ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು. ಈ ಪೈಕಿ 34 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಿ 21 ವಿಶ್ವವಿದ್ಯಾಲಯದ ಚಿನ್ನದ ಪದಕಗಳು ಮತ್ತು 60 ಪ್ರಾಯೋಜಿತ ಚಿನ್ನದ ಪದಕಗಳ ಪ್ರದಾನ ಕಾರ್ಯಕ್ರಮದಲ್ಲಿ ಕುಲಪತಿ ಪ್ರೊಫೆಸರ್ ಕೆಸಿ ವೀರಣ್ಣ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. 16 ಪದಕಗಳನ್ನು ಪಡೆದ ಮೂಲಕ ಉಡುಪಿ ಮೂಲದ ಖುಷಿ ಅತಿ ಹೆಚ್ಚು ಪದಕ ಪಡೆದ ಕೀರ್ತಿಗೆ ಭಾಜನರಾಗಿದ್ದಾರೆ. ಒಳ ಮೀಸಲಾತಿಯಲ್ಲಿ ವರ್ಗೀಕರಣಕ್ಕೆ ಒತ್ತಾಯದ ಬೇಡಿಕೆ ಈಡೇರಿಸಲಿ ಎಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಅಧ್ಯಕ್ಷ ಹಾಲೇರಿ ಮುನಿರಾಜು ಆಗ್ರಹಿಸಿದ್ದಾರೆ. ಕೋಲಾರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜಕ್ಕೆ ಎಲ್ಲ ರಂಗದಲ್ಲೂ ಒಳ ಮೀಸಲಾತಿ ನೀಡಲು ಒತ್ತಾಯವಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಮಾದಿಗ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ. ಯಾವುದೋ ಒತ್ತಡಕ್ಕೆ ಮಣಿದು ಸರ್ಕಾರ ಆ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಿಲ್ಲ. ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾದಿಗ ಸಮಾಜ ಇದ್ದಾರೆ. ಯಾರಾದರೂ ಒಳ ಮೀಸಲಾತಿ ವರ್ಗೀಕರಣಕ್ಕೆ ತೊಂದರೆ ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ ಅದಕ್ಕೆ ತಕ್ಕ ಶಾಸ್ತಿ ಪಡಬೇಕಾಗಿರುತ್ತದೆ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಂಡರು ಎಚ್ಚರಿಕೆ ನೀಡಿದ್ದು, ಸರ್ಕಾರ ಒಳ ಮೀಸಲಾತಿಯನ್ನು ತೆಲಂಗಾಣ, ಆಂಧ್ರ, ಪಂಜಾಬ್ನಂತೆ ಒಳ ಮೀಸಲಾತಿ ಜಾರಿ ಮಾಡಲಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾದಿಗರ ಪರವಿಲ್ಲ. ಹೀಗೆ ಆದರೆ ಮುಂದೆ ಮಾದಿಗರ ಕೇರಿಗಳಿಗೆ ನಿಮಗೆ ಪ್ರವೇಶ ನಿಷೇಧ ಹೇರುವ ಎಚ್ಚರಿಕೆ ನೀಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪತ್ನಿಯ ಅಕ್ರಮ ಸಂಬಂಧದಿಂದ ಬೇಸತ್ತ ಗಂಡ, ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವು. ಪತ್ನಿಯೇ ನೇಣು ಬಿಗಿದು ಕೊಂದ ಆರೋಪ. ಗುಂಡ್ಲಗುರ್ಕಿ ಮುನಿರಾಜು ಸಾವು ಕೊಲೆಯೋ ಅಥವಾ ಆತ್ಮಹತ್ಯೆಯೋ?
ಪ್ರಿಯಕರನಿಂದ ವಿವಾಹಿತ ಪ್ರಿಯತಮೆಯ ಕೊಲೆ ಶಂಕೆ. ಪ್ರಿಯತಮೆಗೆ ಚಾಕುವಿನಿಂದ ಇರಿದು ಪರಾರಿಯಾದ ಪ್ರಿಯಕರ. ಪ್ರೀತಿಸಿ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದರೂ ಗಂಡನ ತೊರೆದು ಹಲವರ ಜೊತೆ ಸಂಬಂಧ ಆರೋಪ. ನ್ಯಾಷನಲ್ ಸೈನ್ಸ್ ಡೇ ಪ್ರಯುಕ್ತ ಮಕ್ಕಳಿಂದ ವಿಜ್ಞಾನ ಮಾದರಿ ಪ್ರದರ್ಶನ. ಚಿಕ್ಕಬಳ್ಳಾಪುರ ಕೆವಿ ಆಂಗ್ಲ ಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪೋ. ಪ್ರತಿಭೆ ಅನಾವರಣ ಮಾಡಿದ ಬಾಲವಿಜ್ಞಾನಿಗಳು. ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನಂತರ ಸ್ವಕ್ಷೇತ್ರಕ್ಕೆ ಬಂದ ಶಾಸಕ ಸುಬ್ಬಾರೆಡ್ಡಿ. ಅದ್ದೂರಿಯಾಗಿ ಬರಮಾಡಿಕೊಂಡ ಕ್ಷೇತ್ರದ ಜನತೆ. ಸುಬ್ಬಾರೆಡ್ಡಿ ಬೆಂಬಲಿಗರಿಂದ ಸಂಭ್ರಮಾಚರಣೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.